ಕೊಂದವರು ಯಾರು? ಕೊಂದವರು ಯಾರು? ಕೊಂದವರು ಯಾರು? ಈ ಕೊಟ್ಟಂತಹ ವರದಿ ಸಮರ್ಪಕವಾಗಿಲ್ಲ, ಹೀಗಾಗಿ ಅಧಿಕಾರಿಕ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳುವುದಿಲ್ಲ. ಯಾವುದೇ ಒಂದು ಡೆಡ್ ಬಾಡಿ ಸಿಕ್ಕರೆ ಕಾಸ್ ಆಫ್ ಡೆತ್ ಅನ್ನೋದು ಕಂಡುಹಿಡಿಯ ಕಾಸ್ ಆಫ್ ಡೆತ್ ಕಂಡುಹಿಡಿದು ಯಾರು? ಇಟ್ ಇಸ್ ಬೇಸ್ಡ್ ಆನ್ FSL ವರದಿಯ ಮೇಲೆನೆ. SIT ಡಿಪೆಂಡ್ ಆಗಿರೋದು FSL ವರದಿ ಮೇಲೆನೆ. ಸೊ ದ ನ್ಯಾಚುರಲ್ ಕ್ವಶನ್ ಈಸ್ ಕೊಂದವರು ಯಾರು? ಅವತ್ತು ಬಂದೋಬಸ್ತಿಗೆ ಬಂದಂತಹ ಪೊಲೀಸರು ಏನು ಊಟ ಮಾಡಿದಾರಲ್ಲ, ಊಟ ಮಾಡಿರ್ತಾರೆ, ಅಲ್ಲಿ ಹೋಟೆಲ್ ನಲ್ಲಿ ಊಟ ಮಾಡಿರ್ತಾರೆ, ಬಂದೋಬಸ್ತಿಗೆ ತನಿಖೆಗೆ ಬಂದಿರ್ತಾರಲ್ಲ, ಅವರು ಊಟ ಮಾಡಿದಂತಹ ಬಿಲ್ಲನ್ನ, ಬಿಲ್ಲನ್ನ ಮತ್ತು ಫೋಟೋಗ್ರಾಫಿ ಮಾಡಿದ ಬಿಲ್ಲನ್ನ ಸೌಜನ್ಯ ಕುಟುಂಬಕ್ಕೆ ನೀವು ಕೊಡ್ರಿ ಅಂತ ಕೇಳ್ತಾರೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿಶೇಷ ಮಾತುಕತೆಗೆ ಅತ್ಯಂತ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಇವತ್ತಿನ ಈ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಾಮಾಜಿಕ ಹೋರಾಟಗಾರ, ಅದರಲ್ಲೂ ಏನು ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಹೋರಾಟಗಾರ ಗಿರೀಶ್ ಮಠಣ್ಣನವರ್. ಗಿರೀಶ್ ಮಠಣ್ಣನವರ್ ಧರ್ಮಸ್ಥಳ ಭಾಗದಲ್ಲಿ ಆಗಿರುವಂತಹ ನ್ಯಾಯ, ಅದರಲ್ಲೂ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಅದಕ್ಕೂ ಮುಂಚೆ ಏನು ಸೌಜನ್ಯ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆಶಾದಾಯಕವಾದಂತಹ ಒಂದು ನಿರ್ದೇಶನವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು CBIಗೆ ಕೊಟ್ಟಿರುವಂತದ್ದು. ಏನು ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅವರಿಗೆ ರಕ್ಷಣೆ ಕೊಡಿ ಅನ್ನುವಂತಹ ಒಂದು ನಿರ್ದೇಶನ ಒಂದು ರೀತಿಯ ನ್ಯಾಯದ ನಿರೀಕ್ಷೆಯಲ್ಲಿರುವಂತಹ ಸಂತ್ರಸ್ತರಿಗೆ ಮತ್ತು ಆ ಕುಟುಂಬಕ್ಕೆ ಒಂದು ರೀತಿಯ ಆಶಾದಾಯಕವಾದಂತಹ ಬೆಳವಣಿಗೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದ್ರೆ, ಧರ್ಮಸ್ಥಳ ಭಾಗದಲ್ಲಿ ಏನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು SIT ತನಿಖೆ ನಡೆಸ್ತಾ ಇದೆ. ಒಂದಷ್ಟು ಅಸ್ಥಿ ಪಂಜರಗಳು ಮತ್ತೆ ಮೂಳೆಗಳು ಎಲ್ಲ ಸಿಕ್ಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅದನ್ನ ಒಂದು ರೀತಿಯ ಏನು ಸಾವಿನ ತಾಣ, ಸಾವಿನ ಗುಡ್ಡ ಅಂತ ಹೇಳಿದೆ ಅನ್ನುವಂತ ಒಂದು ವರದಿಯನ್ನು ಕೂಡ ಈಗ ಬಂದಿರುವಂತದ್ದು. ಈ ಎಲ್ಲ ಮಹತ್ವದ ವಿಚಾರದ ಬಗ್ಗೆ ಹೋರಾಟಗಾರ ಗಿರೀಶ್ ಮಠಣ್ಣ ಅವರ ಜೊತೆ ನಾವು ಮಾತಾಡ್ತಾ ಹೋಗೋಣ. ಸರ್, ಮಾತುಕತೆಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಈಗ ಒಂದು ಸುಪ್ರೀಂ ಕೋರ್ಟ್ ಇಂದ ನಾವು ನೀವೆಲ್ಲ ನಿರೀಕ್ಷೆ ಮಾಡ್ತಿದ್ದಂತ ಒಂದು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ, ರಕ್ಷಣೆ ಕೊಡಿ ಅಂತೇಳಿ, ಅಂದ್ರೆ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಕೊಟ್ಟಿರುವಂತದ್ದು ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಳ್ಳುವಂತದ್ದು ಒಂದು ಶುಭ ಸೂಚನೆ. ಇನ್ನೊಂದು ಕಡೆ ಬಂಗ್ಲೆಗುಡ್ಡಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಇಂದ ಒಂದು ಮಹತ್ವದ ವಿಚಾರಗಳು ಕೂಡ ಲಭ್ಯ ಆಗ್ತಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಅದ್ರ ಬಗ್ಗೆ ಏನಾದ್ರು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ? ಸರ್, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ಬಹುಶಃ ಎಲ್ಲರೂ ಕೂಡ ಆ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬೆಳವಣಿಗೆಯನ್ನ ನಾನು ಮೊದಲ ಬಾರಿಗೆ ತಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ಹೌದು ಸುಪ್ರೀಂ ಕೋರ್ಟ್ ಪ್ರೊಟೆಕ್ಷನ್ ಕೊಡ್ತು, ಮುಂದೇನಾಯ್ತು, ಕೊಟ್ರಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಈಗ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್, ಪ್ರೊಟೆಕ್ಷನ್ ಕೊಡ್ರಪ್ಪ, ರಾಜ್ಯ ಸರ್ಕಾರಕ್ಕೆ ಹೇಳಿದೆ ಎಲ್ಲ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್. ಮುಂದೆ ಏನಾಯ್ತು, ವಾಟ್ ಇಸ್ ದ ಡೆವಲಪ್ಮೆಂಟ್? ಅದ್ರ ಕುರಿತಾಗಿ ನಾನು ಹೇಳೋದಾದಂತ ಹೇಳಿದ್ರೆ, ಆಲ್ರೆಡಿ ದ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಬಿಗನ್ ಪ್ರೊಟೆಕ್ಷನ್ ಟು ದ ವಿಟ್ನೆಸ್. ಸರ್ಕಾರ ಈಗಾಗಲೇ ಆ ಪ್ರೊಸೀಜರ್ ಅನ್ನ, ರಕ್ಷಣೆ ಕೊಡುವಂತಹ ಪ್ರೊಸೀಜರ್ ಪ್ರಾರಂಭ ಮಾಡಿಬಿಟ್ಟಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತು ಬಹಳ ತುರ್ತಾಗಿ ಆ ಕಾರ್ಯ ನಡೀತಾ ಇದೆ. ಸೊ ಅದು ಎಲ್ಲರ ಗಮನಕ್ಕೆ ಇರ್ಲಿ. ಮತ್ತೆ ಅದೊಂದು ಬಹಳ ಆಶಾದಾಯಕವಾದಂತಹ ಬೆಳವಣಿಗೆ. ಸುಪ್ರೀಂ ಕೋರ್ಟ್ ಏನೋ ಒಂದು ನಿರ್ದೇಶನ ಕೊಟ್ಟಿದೆ. ನನಗನ್ಸಿದ ಮಟ್ಟಿಗೆ ಇಡೀ ರಾಜ್ಯದಲ್ಲಿ, ದೇಶದ ಬಗ್ಗೆ ನನ್ಗೆ ಗೊತ್ತಿಲ್ಲ, ಕ್ರಿಮಿನಲ್ ರೆಕಾರ್ಡ್ಸ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ, ಬಟ್ ರಾಜ್ಯದ ಮಟ್ಟಿಗೆ ಒಂದು ಪ್ರಕರಣದಲ್ಲಿ ಇಷ್ಟೊಂದು ಸಂಖ್ಯೆಯ ಸಾಕ್ಷಿಗಳಿಗೆ ಸ್ವತಃ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದ್ದು ಇದು ಪ್ರಪ್ರಥಮ ಬಾರಿಗೆ ಅಂತಾನೆ ಹೇಳ್ಬಹುದು. ಕಾನೂನು ತಜ್ಞರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಇಂಟರಪ್ಟ್ ಮಾಡ್ತೀನಿ ನಾನು. ಈ ಕೆಲವರೆಲ್ಲ ಮಾತಾಡ್ತಿದ್ರು, ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗಿ ನಿಮ್ಮ ದಾಖಲೆಗಳು ತಗೊಂಡೋಗಿ ನೀವು ಬೀದಿ ಹೋರಾಟ ಮಾಡ್ಬೇಡಿ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆಲ್ಲ ಒಂದು ಸರಿಯಾದ ಉತ್ತರ ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ ಅಂತಂದ್ರೆ, ಆ ಕೇಸ್ ನ ಮಹತ್ವ ಮತ್ತು ಅಲ್ಲಾಗಿರುವಂತ ಲೋಪಗಳನ್ನ ಬಹಳ ಗಂಭೀರವಾಗಿ ಸ್ಟಡಿ ಮಾಡಿ ಈ ನಿರ್ದೇಶನ ಕೊಟ್ಟಿರುವಂತದ್ದು ಅಂತ. ಖಂಡಿತವಾಗಿ ಸರ್, ಯಾಕಂದ್ರೆ ಇವ್ರು ಹೇಳ್ತಾ ಇದ್ರು ನೀವ್ ಯಾಕೆ ಬೀದಿ ಹೋರಾಟ ಮಾಡ್ತೀರಿ, ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿ. ಈಗ ಉಲ್ಟಾ ಆಗಿದೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ, ಇವರು ಬೀದಿಯಲ್ಲಿ ಡ್ರಾಮಾ ಮಾಡ್ತಾ ಇದ್ದಾರೆ. ಧರ್ಮಯಾತ್ರೆ ಅದು ಇದು ಅಂತ ಹೇಳಿ ಡ್ರಾಮಾ ಯಾತ್ರೆ ಮಾಡ್ತಾ ಇದ್ದಾರೆ. ಇವ್ರು ಬೀದಿಯಲ್ಲಿ ಬಂದಿದ್ದಾರೆ ಈಗ.
ಇವರು ಕೂಡ ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತಲ್ಲ, ನಾವು ತನಿಖೆ ಮಾಡಿದ್ರೆ ನಮ್ಮ ಮೇಲೆ ಇರ್ತಕ್ಕಂತಹ ಕ್ಷೇತ್ರದ ಮೇಲೆ ಇರ್ತಕ್ಕಂತಹ ಒಂದು ಆಪಾದನೆ ಹೋಗುತ್ತೆ. ಇಲ್ಲಿ ಕ್ಷೇತ್ರಕ್ಕೆ ಯಾರು ಕೂಡ ಆಪಾದನೆ ಮಾಡಿಲ್ಲ, ಇವ್ರು ಹುಟ್ಟಿಸ್ಕೊಂಡು ಹೇಳೋದು. ಇವ್ರು ಹೇಳ್ಬೋದಲ್ಲ, ಇದು ತನಿಖೆ ಮಾಡಿದ್ರೆ ನಮ್ಮ ಕುಟುಂಬದ ಮೇಲೆ ಇರ್ತಕ್ಕಂತಹ ಕಳಂಕ ಹೋಗುತ್ತೆ, ತನಿಖೆ ಮಾಡಿಸಿ ಅಂತ ಹೇಳ್ಬೋದಾಗಿತ್ತು. ಬಟ್ ಹೇಳಿಲ್ಲ, ಅದಕ್ಕೆ ಅಡ್ಡಗಾಲ್ ಹಾಕ್ತಾ ಇದ್ದಾರೆ. ಸೊ ಇದನ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆ ನಂತರ ಇನ್ನೊಂದು ಪ್ರಮುಖ ಅಂಶ ನಾವು ಗಮನಿಸಬೇಕು. ಆ ಸುಪ್ರೀಂ ಕೋರ್ಟ್ ಮೊನ್ನೆ ವಾದ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ತರಾಟೆ ತಗೊಂಡಿದೆ. ಇಷ್ಟೊಂದು ಗಂಭೀರ ಪ್ರಕರಣವನ್ನ ನೀವು ಇಷ್ಟೊಂದು ಲಘುವಾಗಿ ತಗೊಂಡಿದ್ದೀರಲ್ಲ ಅಂತ ಕೇಳಿದೆ. ಅದರ ಅರ್ಥ ಅಲ್ಲಿ ನೋಡಿ, ನಾವಾಗ್ಲಿ ಅಥವಾ ಯಾರೇ ಆಗ್ಲಿ, ನಾವು ಒಬ್ಬ ಆಕ್ಟಿವಿಸ್ಟ್ ಆಗಿ ಇದರಲ್ಲಿ ಪಾಲ್ಗೊಂಡಿದೀವಿ. ಯಾರೇ ಆಗ್ಲಿ ನಡೆದಿದ್ದನ್ನ ನಡೆದೇ ಇರುವುದನ್ನ ನಡೆದಿದೆ ಅಂತ ನಾವ್ ಯಾರು ಕೂಡ ಹೇಳ್ತಾ ಇಲ್ಲ. ಸೌಜನ್ಯ ಪರ ಹೋರಾಟಗಾರರು ಯಾವತ್ತಿಗೂ ಕೂಡ ಹೇಳಿಲ್ಲ. ನ್ಯಾಯಾಲಯದ ಮುಂದೆ ನಡೆಯೋದೂ ಇಲ್ಲ. ನಾವೇನೇ ಹೇಳಿದ್ರು ಕೂಡ ನ್ಯಾಯಾಲಯ ಸಾಕ್ಷಿಗಳನ್ನೇ ಕೇಳುತ್ತೆ ಅಲ್ವಾ? ಖಂಡಿತವಾಗಿ ಸಾಕ್ಷಿಗಳನ್ನ ಕೇಳುತ್ತೆ. ಮತ್ತೆ ಎಲ್ಲಿ ಲೋಪದೋಷ ಆಗಿದೆ ಅದನ್ನ ನೋಡಿ. ಹೈಯರ್ ಕೋರ್ಟ್ ಯಾವತ್ತಿಗೂ ಕೂಡ, ಸುಪ್ರೀಂ ಕೋರ್ಟ್ ಇಸ್ ನಾಟ್ ಅ ಟ್ರಯಲ್ ಕೋರ್ಟ್. ಟ್ರಯಲ್ ಕೋರ್ಟ್ ನಲ್ಲಿ ಆದಂತಹ ಲೋಪದೋಷಗಳನ್ನ ಹೈಯರ್ ಕೋರ್ಟ್, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅದನ್ನ ಕಂಡು ಹಿಡಿತದೆ. ಅದನ್ನ ಅರ್ಜಿದಾರರು ಸಲ್ಲಿಸಿದಾರನ್ನ, ಅರ್ಜಿದಾರ ತಾಯಿ ಕುಸುಮಾವತಿ ಅವರು ಅದನ್ನ ಸಲ್ಲಿಸಿದ್ದಾರೆ. ಎಲ್ಲೆಲ್ಲಿ ಲೋಪದೋಷಗಳಾಗಿದೆ, ನಾವು ಕೂಡ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಲೋಪದೋಷಗಳ ದಾಖಲೆಯ ಆಧಾರದ ಮೇಲೆನೆ ದಾಖಲೆಗಳನ್ನ, ಅವರೇ ಕೊಟ್ಟಂತ ದಾಖಲೆಗಳನ್ನ ಮುಂದಿಟ್ಟೆ ಅದನ್ನ ಕೊಟ್ಟಿದ್ದು. ಏನೋ ಊಹಾಪೋಹದ ಮೇಲೆ ಹೇಳೋದಕ್ಕೆ ಅವಕಾಶನೇ ಇಲ್ಲ. ಊಹಾಪೋಹ, ಸಂಶಯ ಅಥವಾ ಏನೋ ವಿನಾಕಾರಣ ಏನೋ ಅಲಿಗೇಷನ್ ಮಾಡಬೇಕು, ಕಳಂಕ ತರಬೇಕು, ಖಂಡಿತ ಅದಕ್ಕೆ ಅವಕಾಶ ಇಲ್ಲ. ನಾವು ಕೂಡ ಆ ತರ ನಾವು ಮಾಡಿಲ್ಲ. ವಾಟ್ ಎವರ್ ಡಾಕ್ಯುಮೆಂಟ್ಸ್ ಏನೇನಿತ್ತು ಪೊಲೀಸ್ ಇಲಾಖೆ ಕೊಟ್ಟಿದ್ದ ದಾಖಲೆನೆ ಸರ್. ಆ ನಂತರ ಪೋಸ್ಟ್ ಮಾರ್ಟಮ್ ವರದಿ, ಅಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ಡಾಕ್ಟರ್ ಹೇಳ್ತಾರೆ ನಮ್ಗೆ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. ಆದ್ರೆ ನಮ್ಗೆ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳ್ಬೇಕಾಗಿರೋದು ಐಒ ಹೇಳ್ಬೇಕು, ಆದ್ರೆ ಐಒನೇ ನಮ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಇದು ನಾನ್ ಹೇಳ್ತಾ ಇರೋದಲ್ಲ, ಪೋಸ್ಟ್ ಮಾರ್ಟಮ್ ಸೀನಿಯರ್ ಡಾಕ್ಟರ್ ಹೇಳ್ತಾರೆ ಇದನ್ನ. ಅಲ್ಲಿಗೆ ಎನ್ಕ್ವೈರಿ ಹಂತದಲ್ಲಿ ಇವರು ಕರ್ತವ್ಯ ಭ್ರಷ್ಟತೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಖಂಡಿತ. ಆಮೇಲೆ ಇನ್ನೊಂದು ಅಂಶ ತಮ್ಮ ಮುಖಾಂತರ ಗಮನಕ್ಕೆ ತರ್ತೇನೆ. ಎಷ್ಟೋ ವಿಷಯಗಳು ಹಿಂದೆ ನಾನು ಲೈವ್ ಅಲ್ಲಿ ಹೇಳಿದ್ದೀನಿ. ಬಟ್ ಒನ್ಸ್ ಅಗೇನ್ ಈಗ ನಿಮ್ಗೆ ಆಘಾತ ಅನಿಸ್ಬಹುದು, ತಮ್ಮ ಈ ಯೂಟ್ಯೂಬ್ ನ ಪ್ರೇಕ್ಷಕರಿಗೂ ಕೂಡ ಆಘಾತ ಅನಿಸ್ಬಹುದು. ಇದರಲ್ಲಿ ಇರ್ತಕ್ಕಂತ ಒಬ್ಬ ಈ ಪ್ರಕರಣ ನಡೆದಂತಹ ದಿನ ಒಬ್ಬ ಕಾನ್ಸ್ಟೇಬಲ್ ಕೃಷ್ಣ ಪೊಲೀಸ್ ಅಂತ ಹೇಳಿ, ಆ ಪೊಲೀಸ್ ಏನ್ ಮಾಡ್ತಾರೆ, ಸೌಜನ್ಯ ಡೆಡ್ ಬಾಡಿದು ಫೋಟೋಗ್ರಫಿ ಎಲ್ಲ ಆಗುತ್ತಲ್ಲ, ಫೋಟೋಗ್ರಫಿ ಯೂಶುವಲಿ ದಟ್ ಇಸ್ ದ ಪ್ರೊಸೀಜರ್. ಫೋಟೋಗ್ರಫಿ ತಗೋಬೇಕು, ಸ್ಥಳ ಪಂಚನಾಮ ಮಾಡುವಂತ ಫೋಟೋ ತಗೋಬೇಕು. ಆ ಪೊಲೀಸ್ ಏನ್ ಮಾಡ್ತಾನೆ, ಕೃಷ್ಣ ಪೊಲೀಸ್ ಅವರು ಸೌಜನ್ಯ ಕುಟುಂಬಕ್ಕೆ ಅದ್ರ ಬಿಲ್ ಕೊಡಿ ಅಂತ ಹೇಳ್ತಾನೆ. ಆ ನಂತರ ಅವತ್ತು ಬಂದೋಬಸ್ತಿಗೆ ಬಂದಂತ ಪೊಲೀಸರಿಗೆ ಏನು ಊಟ ಮಾಡಿದಾರಲ್ಲ, ಇವ್ರು ಊಟ ಮಾಡಿಸಿರ್ತಾರ, ಅಲ್ಲಿ ಹೋಟೆಲ್ ನಲ್ಲಿ ಊಟ ಮಾಡಿರ್ತಾರೆ. ಬಂದೋಬಸ್ತಿಗೆ ತನಿಖೆಗೆ ಬಂದಿರ್ತಾರಲ್ಲ, ಅವರು ಊಟ ಮಾಡಿದಂತಹ ಬಿಲ್ ಅನ್ನ, ಚಹಾ ಬಿಲ್ ಅನ್ನ ಮತ್ತು ಫೋಟೋಗ್ರಾಫಿ ಮಾಡಿದ ಬಿಲ್ ಅನ್ನ ಸೌಜನ್ಯ ಕುಟುಂಬಕ್ಕೆ ನೀವು ಕೊಡ್ರಿ ಅಂತ ಕೇಳ್ತಾರೆ. ಆ ನಂತರ ಅದು ಜನಗಳಿಗೆ ಗೊತ್ತಾಗುತ್ತೆ, ಜನಾಕ್ರೋಶ ಬಂದ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಒಂದು ಪ್ರತಿಭಟನೆ ಆಗುತ್ತೆ ಬೆಳ್ತಂಗಡಿಯಲ್ಲಿ, ಧರ್ಮಸ್ಥಳದಲ್ಲಿ. ಆ ಪ್ರತಿಭಟನೆ ಜೋರಾಗೋದನ್ನ ನೋಡ್ಕೊಂಡು ಆ ಕೃಷ್ಣ ಪೊಲೀಸನಿಗೆ ಸಸ್ಪೆಂಡ್ ಮಾಡ್ತಾರೆ ಜಿಲ್ಲಾ SP ಅವರು. ಅದೊಂದು ಪೇಪರ್ ಕಟಿಂಗ್ ಕೂಡ ಇದೆ. ಯಾರಾದ್ರೂ ಏನೋ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಐ ವಿಲ್ ಪ್ರೊಡ್ಯೂಸ್ ದ ಪೇಪರ್ ಕಟಿಂಗ್. ಮೇಜರ್ ನ್ಯೂಸ್ ಪೇಪರ್ ನಲ್ಲಿ ಬಂದಂತ ಪೇಪರ್ ಕಟಿಂಗ್ ಕೂಡ ನಾನು ಕೊಡ್ತೀನಿ ನೋಡಿ. ಒಬ್ಬ ಸಂತ್ರಸ್ತೆ ಕುಟುಂಬ, ಆ ಮನೆಯವರು ಪಾಪ ಹತಾಶರಾಗಿದ್ದಾರೆ, ನೊಂದಿದ್ದಾರೆ. ಆ ನಂತರ ಸೌಜನ್ಯ ತಂದೆ ಮತ್ತು ಅವ್ರ ತಾಯಿ ಮೂರ್ಛೆ ಬಂದು ಬಿದ್ದಿದಾರಲ್ಲಿ ಡೆಡ್ ಬಾಡಿ ನೋಡಿ. ಆ ಒಂದು ಪ್ಯಾನಿಕ್ ಟ್ರಾಮಾದಲ್ಲಿ ಇರ್ಬೇಕಾದ್ರೆ ಈ ಕೃಷ್ಣ ಪೊಲೀಸ್, ನೀವು ಬಿಲ್ ಕೊಡಿ, ನಾವು ಪೊಲೀಸರು ತಿಂದಿದ್ದು, ಫೋಟೋಗ್ರಾಫಿ ಮಾಡಿದ್ ಬಿಲ್ ಕೊಡಿ ಅಂತ ಅಂತ ಪೊಲೀಸರು ಇರ್ಬೇಕಾದ್ರೆ ಯಾವ ತರಹದ ತನಿಖೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಮತ್ತು ನ್ಯಾಯವನ್ನ ಆ ಪೊಲೀಸರಿಂದ ಹೇಗೆ ನಿರೀಕ್ಷೆ ಮಾಡೋದಕ್ಕಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಪ್ರತಿಯೊಂದನ್ನು ಕೂಡ ನಾವು ಕೇಳಿದೀವಿ. ಸರ್, ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಆಗಿರುವಂತಹ ಲೋಪವನ್ನ ಸರಿಪಡಿಸುವ ಸಲುವಾಗಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಇದ್ರಲ್ಲಿ ಏನಾಗಿದೆ, ಈ ಬೆಳವಣಿಗೆ ನಂತರ ಅಂದ್ರೆ ಯಾರು ಕರ್ತವ್ಯ ಭ್ರಷ್ಟತೆ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ಒಂದ್ ರೀತಿ ನೆಗ್ಲೆಕ್ಟ್ ಮಾಡ್ತು ಅಂತ. ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು, ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಹೇಳಿ CBI ಕೋರ್ಟ್, ಅಂದ್ರೆ ಟೆಕ್ನಿಕಲಿ ಇಟ್ ಇಸ್ ಅ ಪೋಕ್ಸೋ ಕೋರ್ಟ್, ಸೆಷನ್
ಕೋರ್ಟ್ ಅದು ಅಕ್ವಿಟಲ್ ಕಮಿಟಿ ಅಂತ ಹೇಳಿದ್ರೆ ಯಾಕೆ ಅಕ್ವಿಟಲ್ ಆಯ್ತು ಮತ್ತು ತನಿಖೆಯನ್ನ ಹಾಳು ಮಾಡಿದಂತ ತನಿಖೆಯಲ್ಲಿ ಲೋಪದೋಷ ಎರಿಂಗ್ ಆಫೀಷಿಯಲ್ಸ್ ಮೇಲೆ ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಎರಿಂಗ್ ಅಂತ ಹೇಳಿದ್ರೆ ತಪ್ಪು ಮಾಡಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಪೋಕ್ಸೋ ಕೋರ್ಟ್ ಕೂಡ ಹೇಳಿತು. ಅಂದ್ರೆ ಸೌಜನ್ಯ ಪ್ರಕರಣದ ಟ್ರಯಲ್ ನಡೆಸಿದಂತ ಕೋರ್ಟ್, ಅದಾದ ನಂತರ ಹೈಕೋರ್ಟ್ ಕೂಡ ಅದನ್ನೇ ಒತ್ತಿ ಹೇಳಿದೆ. ಅಷ್ಟು ಹೇಳಿದ್ರು ಕೂಡ ಇವರು ಮಾಡ್ಲಿಲ್ಲ. ನಂಬರ್ 1. ನಂಬರ್ 2, ಇದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನಂತ ಹೇಳಿದ್ರೆ 2017ರಲ್ಲಿ ಸ್ವತಃ ಸಿಬಿಐ ಹೇಳಿದೆ. ಇಲ್ಲಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಇನ್ ದ ಎಂಡ್ ಆಫ್ 2015. 2015 ಡಿಸೆಂಬರ್ನಲ್ಲಿ ಇದನ್ನಾಯ್ತು. ಕೋರ್ಟಿಗೆ ಅದು ಅಕ್ಸೆಪ್ಟ್ ಆಗಿದ್ದು 2016 ನಲ್ಲಿ. ಇದಾದ ಮೇಲೆ ಸ್ವತಃ ಸಿಬಿಐ ಹೇಳಿದೆ, ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡದಂತಹ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಮತ್ತು ಅವರ ಮೇಲೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ವೆರಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಸಿಬಿಐ ಕೊಟ್ಟಿದೆ. ಹೌದು, ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರ ಮೇಲೆ. ಆದ್ರೂ ಕೂಡ ಸರ್ಕಾರ ಈ ವೈದ್ಯಕೀಯ ಇಲಾಖೆ ಏನಿದೆಯಲ್ಲ, ಒಂದು ಇಂಟರ್ನಲ್ ಕಮಿಟಿ ಮಾಡುತ್ತೆ. ಒಂದು ಕಮಿಟಿ ಮಾಡಿ ಅದು ಯಾವುದೇ ಮಾನದಂಡ ಇಲ್ಲದೇನೆ ಆ ಅಧಿಕಾರಿಗಳು ವೈದ್ಯಕೀಯ ಅಧಿಕಾರಿಗಳದ್ದು ಏನು ತಪ್ಪಿಲ್ಲ ಅಂತ ಹೇಳ್ಬಿಡ್ತಾರೆ. ದಟ್ ಇಸ್ ವೆರಿ ಹೈಲಿ ಇಂಪ್ರಾಪರ್. ಅದು ಕಣ್ಣಿಗೆ ಕಾಣುವಂತಹ ಲೋಪದೋಷಗಳು ಇದ್ರೂ ಕೂಡ ಸಿಬಿಐ ರೆಕಮೆಂಡ್ ಮಾಡಿದ್ರು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನ ಮತ್ತು ರಾಜ್ಯ ಸರ್ಕಾರ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಇಟ್ ಕಮ್ಸ್ ಅಂಡರ್ ರಾಜ್ಯ ಸರ್ಕಾರದೇ ಭಾಗ. ಅವರು ಇವನ್ ಅದರಲ್ಲಿ ಹೇಳ್ತಾರೆ, ಸೀನಿಯರ್ IAS ಆಫೀಸರ್ಸ್ ಹೇಳ್ತಾರೆ, ಸೆಕ್ರೆಟರಿ ಕೂಡ ಹೇಳ್ತಾರೆ, ಈ ಕಮಿಟಿಯ ವರದಿಯನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಇವ್ರದ್ದೇನು ತಪ್ಪಿಲ್ಲ ಅಂತ ಅದು ಕಮಿಟಿ ಹೇಳ್ತದೆ, ಈ ಅಧಿಕಾರಿಗಳದ್ದು ತಪ್ಪಿಲ್ಲ ಅಂತ ಹೇಳಿ. ಬಟ್ ಸರ್ಕಾರದ ಕಾರ್ಯದರ್ಶಿಗಳು, IAS ದರ್ಜೆಯ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಈ ಕೊಟ್ಟಂತಹ ವರದಿ ಸಮರ್ಪಕವಾಗಿಲ್ಲ, ಹೀಗಾಗಿ ಆ ಅಧಿಕಾರಿಗಳ ಮೇಲೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳುವುದಿಲ್ಲ. ಆ ನಂತರ ಹೈಕೋರ್ಟ್ ಹೇಳಿದ್ರು ಕೂಡ ಅಕ್ವಿಟಲ್ ಆಮೇಲೆ ನಾವು ಒತ್ತಡ ತಗೊಂಡು ಬಂದು ನಮ್ಮ ಬಾಲಕೃಷ್ಣ ಅವರು, ಅಡ್ವೊಕೇಟ್ ಬಾಲಕೃಷ್ಣ ಅವರು ಮತ್ತೆ ಒನ್ಸ್ ಅಗೇನ್ RTNL ಹಾಕ್ತಾರೆ. ಸ್ಟೇಟಸ್ ರಿಪೋರ್ಟ್ ಏನಿದೆ ಅಕ್ವಿಟಲ್ ಆದ್ಮೇಲೆ ಆ ಕಮಿಟಿ ಬಗ್ಗೆ ಒಂದು ಅಕ್ವಿಟಲ್ ಕಮಿಟಿ ಮಾಡ್ತಾರೆ. ಅದು 2025 ಜನವರಿಯಲ್ಲಿ ಒಂದೇ ದಿನ 1 ಅವರ್ 4 ಕೋಣೆಯಲ್ಲಿ 5-6 ಜನ ಅಧಿಕಾರಿಗಳು ಕುತ್ಕೊಂಡು ಒಂದು ನಿರ್ಣಯ ತಗೋತಾರೆ. ಇದು CBI ತನಿಖೆ ಮಾಡಿರೋದ್ರಿಂದ CBIದವರೇ ನಮಗೆ ರೆಕಮೆಂಡ್ ಮಾಡಿದ್ರೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ 1-2 ಲೈನ್ ನಿರ್ಧಾರ ಬರೀತಾರೆ. ಅಷ್ಟು ಬರೆದು CBIಗೆ ಏನು ಅದು ಕಡತ ಕೊಡೋದನೇ ಇಲ್ಲ. ಮತ್ತೆ ಒಂದ್ ಸೆಕೆಂಡ್ ಮುಚ್ಚಿಟ್ಕೊಂಡು. ಈಗ ನಾವು ಈ ಅನುಮಾನಾಸ್ಪದ ನಿಗೂಢ ಸಾವುಗಳ ವಿಚಾರಕ್ಕೆ ಬರೋಣ. ಅದಕ್ಕೂ ಮುಂಚೆ ಈಗ ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿದೆಯಲ್ಲ, ಸೊ ಈ ಪ್ರೋಸೆಸ್ ನೆಕ್ಸ್ಟ್ ಹಿಯರಿಂಗ್ ನಡೆಯುವಂತದ್ದು ಮತ್ತೆ ಎನ್ಕ್ವೈರಿ ಇದನ್ನ ನೋಡಿದ್ರೆ, ಯಾಕಂದ್ರೆ ಈಗಾಗಲೇ ಪ್ರಕರಣ ಆಗಿ ಸುಮಾರು ವರ್ಷಗಳಾಗಿದ್ದಾವೆ, 10 ವರ್ಷ ದಾಟಿದೆ ಅಂತ ಅನ್ಕೊಳ್ಳೋಣ. 2016 ಅಂತ ಅನ್ಕೊಂಡ್ರು ಕೂಡ ಈಗ ಆ ಸಂದರ್ಭದಲ್ಲಿನ ಸಾಕ್ಷಿಗಳು ಮತ್ತೆ ಈಗಾಗಲೇ ಕೆಲವು ದುಷ್ಟ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನ ಒಳಗೊಂಡು ಎಲ್ಲರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ. ಈಗ ತುಂಬಾ ಚಾಲೆಂಜ್ ಆಗಿರುವಂತಹ ಈ ಸಂದರ್ಭದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಒಂದು ನಿರ್ದೇಶನ, ನ್ಯಾಯ ಸಿಗುವ ಅಂದ್ರೆ ಕೋರ್ಟ್ ನ ಈ ಕಲಾಪದಲ್ಲಿ ಅಥವಾ ಇನ್ನು ಎನ್ಕ್ವೈರಿಯ ಭಾಗದಲ್ಲಿ ಸಫಿಶಿಯಂಟ್ ಆಗಿ ಸಿಗುವಂತಹ ಸಾಕ್ಷಿಗಳು ಅದೆಲ್ಲ ಚಾಲೆಂಜಸ್ ಇದೆ. ಏನಂತೀರಿ ಇನ್ನು? ಅಂದ್ರೆ ಕ್ರಿಮಿನಲ್ಸ್ ಗಳನ್ನ ಕಟ್ಟಿ ಹಾಕುವ ನೆಲೆಯಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವ ಪ್ರೋಸೆಸ್ ಹೇಗಾಗಬಹುದು, ಮತ್ತೆ ಅಥವಾ ಈಸಿ ಇದೆಯಾ ಹೇಗೆ ಅಂತ? ಸರ್, ಅದು ನೋಡಿ, 13 ವರ್ಷ ಆಯ್ತು ಘಟನೆ, ಅಂದ್ರೆ ಎಂಟ್ರಿಂಗ್ ಇಂಟು ದ 14th ಇಯರ್. ಇಷ್ಟು ವರ್ಷ ಆಯ್ತು, ಸಾಕ್ಷಿಗಳು ಇರ್ತಾವ ಇಲ್ಲ ಅನ್ನುವಂತ ಡೌಟ್ ಎಲ್ಲ, ಅಂದ್ರೆ ಅದು ಸಹಜವಾಗಿ ಅದು ಬರ್ತದೆ. ಬಟ್ ನಾನು ಒಂದು ಅಬ್ಸರ್ವೇಷನ್ ಹೇಳೋದೇನಂದ್ರೆ, ಕೇರಳದ ಸಿಸ್ಟರ್ ಅಭಯ ಪ್ರಕರಣದಲ್ಲಿ ಕನ್ವಿಕ್ಷನ್ ಸಿಕ್ಕಿದ್ದು ಆಫ್ಟರ್ 28 ಇಯರ್ಸ್. 28 ವರ್ಷ ಆದ ನಂತರ ಕನ್ವಿಕ್ಷನ್ ಆಯ್ತು. ಅದೇ ರೀತಿ ದೇಶದ ವಿವಿಧ ಭಾಗಗಳಲ್ಲಿ ನಡೆದಂತ ಅತ್ಯಂತ ಗಂಭೀರ ಪ್ರಕರಣದಲ್ಲಿ 20 ವರ್ಷಗಳ ಆದ ನಂತರ ತನಿಖೆ ಆಗಿದೆ, ಕನ್ವಿಕ್ಷನ್ ಕೂಡ ಸಿಕ್ಕಿದೆ. ಬರೀ ತನಿಖೆ ಒಂದೇ ಅಲ್ಲ, ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನೀವು ಸರಿಯಾದ ಸಮರ್ಪಕ ಸಾಕ್ಷಿಗಳು ಸಿಗೋದು ಯಾವಾಗ, ಟೆಕ್ನಿಕಲ್ ಎವಿಡೆನ್ಸ್ ಸಿಗೋದು ಯಾವಾಗ,
ಸಮರ್ಪಕ ತನಿಖೆ ಆದಾಗ ಮಾತ್ರ ಸಿಗುತ್ತೆ. ಇಲ್ಲಿ ಸಮರ್ಪಕ ತನಿಖೆನೇ ಆಗಿಲ್ಲ. ಸಮರ್ಪಕ ತನಿಖೆ ಆಗಿಲ್ಲ ಅಂತ ಹೇಳಿ ಅದನ್ನ ಹೈಕೋರ್ಟ್ ಅಬ್ಸರ್ವ್ ಮಾಡಿದೆ. ಇಲ್ಲಿ ಸಮರ್ಪಕ ತನಿಖೆ ಆದ್ರೆ ಖಂಡಿತ ಸಾಕ್ಷಿಗಳು ಸಿಗುತ್ತೆ. ಸಾಕ್ಷಿಗಳು ಸಿಗದೆ ಹೆಂಗ್ ಸರ್? ಇಟ್ ಈಸ್ ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ತನಿಖೆ ಮಾಡಿದ್ರೆ ಸಾಕ್ಷಿ ಸಿಗುತ್ತಲ್ಲ ಸರ್. ತನಿಖೆಯ ಉದ್ದೇಶನೇ ಸಾಕ್ಷಿಗಳನ್ನ ಕಲೆ ಹಾಕೋದು, ಶಿಕ್ಷೆ ಕೊಡಿಸೋದಲ್ಲ. ಶಿಕ್ಷೆ ಕೊಡೋದು ನ್ಯಾಯಾಲಯದ ಕೆಲಸ. ತನಿಖೆಯ ಉದ್ದೇಶನೇ ಸಾಕ್ಷಿ ಕಲೆ ಹಾಕೋದು. ತನಿಖೆನೇ ಸಮರ್ಪಕವಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಾಕ್ಷಿಗಳು ಹೇಗ್ ಸಿಗ್ತದೆ? ಅದಕ್ಕೆ ಡಿಮಾಂಡ್ ಇರೋದೇನು? ರೀಇನ್ವೆಸ್ಟಿಗೇಷನ್ ಮಾಡುವಂತ ಉದ್ದೇಶನೇ ಏನು ಅಂತ ಹೇಳಿದ್ರೆ ಸಮರ್ಪಕ ತನಿಖೆ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿ ಮತ್ತು ಅದು ಒಬ್ಬ ನ್ಯಾಯಾಧೀಶರ ಸುಪರ್ದಿಯಲ್ಲಿ ಆಗಬೇಕು, ರಾಜಕೀಯ ನಾಯಕರ ಸುಪರ್ದಿಯಲ್ಲಿ ಆಗಬಾರ್ದು, ಸರ್ಕಾರದ ಸುಪರ್ದಿಯಲ್ಲಿ ಆಗಬಾರ್ದು. ಸರ್ಕಾರ ಅಂದ್ರೆ ಒನ್ಸ್ ಅಗೇನ್ ಇಟ್ ಇಸ್ ಅ ಗ್ರೂಪ್ ಆಫ್ ಪೊಲಿಟಿಷಿಯನ್ಸ್. ಸರ್ಕಾರದ ಅಥವಾ ರಾಜಕಾರಣಿಗಳ ಸುಪರ್ದಿಯಲ್ಲಿ ತನಿಖೆ ಆಗಕೂಡದು. ಇಲ್ಲಿವರೆಗೆ ರಾಜಕಾರಣಿಗಳ ಸುಪರ್ದಿಯಲ್ಲಿ ಆಗಿರೋದ್ರಿಂದನೇ ತನಿಖೆ ಹಳ್ಳ ಹಿಡಿದಿದೆ. ಹೀಗಾಗಿ ಈ ಸರಿ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಅಥವಾ ಇನ್ ಸರ್ವಿಸ್ ನಲ್ಲಿರುವಂತಹ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ದು ಬೇಡಿಕೆ ಇದೆ. ಇನ್ನೊಂದು ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂಗೆ ಏನು ಪ್ರಮುಖ ಸಾಕ್ಷಿಗಳ ನಿಗೂಢ ಸಾವು ಇದೆಯಲ್ಲ, ಒಂದು 5-6 ಜನ ಲಿಂಕ್ ಆಗತ್ತೆ. ಅವರ ಸಾವು ನ್ಯಾಚುರಲ್ ಆಗಲ್ಲ, ಅನುಮಾನಾಸ್ಪದವಾಗಿರುತ್ತೆ. ಇದು ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದ್ಯಾ ಅಂತ ಆ ಒಂದು ಅಂಶದ ಮೇಲೆ ಈ ಸಾಕ್ಷಿಗಳ ರಕ್ಷಣೆ ಕೊಟ್ಟಿದ್ದ ಹೇಗೆ ಅಂತ. ಈಗ ಅವ್ರು ಯಾಕೆ ಸತ್ರು, ಹೇಗ್ ಸತ್ರು ಅನ್ನೋದು ಕೂಡ ಎನ್ಕ್ವೈರಿ ನಡೀತಾ ಹೇಗೆ ಅಂತ. ಹೌದು ಸರ್, ಇಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದ್ದೇ ಆ ಅಂಶಗಳನ್ನ. ಈಗ ಅಲ್ಲಿ ಅರ್ಜಿದಾರರು ಒಂದು ಮ್ಯಾಪ್ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರು ಯಾವ ಸಂದರ್ಭದಲ್ಲಿ ಯಾರು ಯಾವ ದಿನಾಂಕ ಮತ್ತು ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ತನಿಖೆ ಯಾವ ಹಂತದಲ್ಲಿ ಇತ್ತು, ಒಂದ್ ರೀತಿ ಮ್ಯಾಪ್ ಅಂದ್ರೆ ರಿಪ್ರೆಸೆಂಟೇಶನ್ ಕೊಡಲಾಗಿದೆ ಆ ಅರ್ಜಿಯಲ್ಲಿ. ಫಾರ್ ಎಕ್ಸಾಂಪಲ್, ರವಿ ಪೂಜಾರಿ ತೀರ್ಕೊಂಡ ಅಂದ್ರೆ ರವಿ ಪೂಜಾರಿ ಬಗ್ಗೆ ನಾನು ಯಾಕೆ ರವಿ ಪೂಜಾರಿ ಹೆಸರು ತಗೊಳ್ತಾ ಇದ್ದೇನೆ ಅಂದ್ರೆ ಹಿ ವಾಸ್ ಆನ್ ರಿಕಾರ್ಡ್ ವಿಟ್ನೆಸ್. ಅವನು ಅಂದ್ರೆ ಚಾರ್ಜ್ ಶೀಟೆಡ್ ವಿಟ್ನೆಸ್. ರವಿ ಪೂಜಾರಿ ಇರ್ಬೋದು, ಹರೀಶ್ ಮಡಿವಾಳ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಇವರೆಲ್ಲರೂ ಕೂಡ ಆನ್ ರಿಕಾರ್ಡ್ ನಲ್ಲಿ ಇದ್ದಂತ ಸಾಕ್ಷಿಗಳೇ ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ. ರವಿ ಪೂಜಾರಿಯ ಬಗ್ಗೆ ಇನ್ನೊಬ್ಬ ಸಾಕ್ಷಿ ಆನ್ ರಿಕಾರ್ಡ್ ಸಾಕ್ಷಿನೇ ಹೇಳ್ತಾನೆ, ಸಿಬಿಐ ಅವ್ರಿಗೆ ಹೇಳ್ತಾನೆ, ರವಿ ಪೂಜಾರಿದ್ದು ಮರ್ಡರ್ ಆಗಿರಬಹುದು ಅಂತ, ಆಗಿದೆ ಅಂತಾನೆ ಹೇಳ್ತಾನೆ. ಅಂಡ್ ಇಟ್ ಈಸ್ ಟೇಕನ್ ಆನ್ ರೆಕಾರ್ಡ್, ದಾಖಲೆಗಳಲ್ಲಿದೆ. ನಾನ್ ಹೇಳ್ತಾ ಇದ್ದಿದ್ದಲ್ಲ ಅಥವಾ ಯಾರೋ ಊಹಾಪೋಹ ಹೇಳಿದ್ದಲ್ಲ. ಸಿಬಿಐ ಮುಂದೆ ಹೇಳ್ಬೇಕಾದ್ರೆ ವಿತ್ ಪರ್ಟಿಕ್ಯುಲರ್ ಆಗಿ ರವಿ ಪೂಜಾರಿ ಇದು ಕೂಡ ಕೊಲೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಸಿಬಿಐದವರು ತನಿಖೆ ಮಾಡ್ಲಿಲ್ಲ. ಅದಕ್ಕಿಂತ ಮುಂಚೆ ಸಿಐಡಿದವರು ತನಿಖೆ ಮಾಡ್ಲಿಲ್ಲ, ಯಾರು ತನಿಖೆನೇ ಮಾಡ್ಲಿಲ್ಲ. ಸೊ ಈ ಎಲ್ಲ ಅಂಶಗಳನ್ನ ಸಿಐಡಿ ಎರಡನೇ ಹಂತದ ಸಿಐಡಿ ತನಿಖೆ ಸ್ಟಾರ್ಟ್ ಆಗ್ಬೇಕಾದ್ರೆ ವಾರ್ಜಾಚಾರ್ತಿ ಸಾಯ್ತಾಳೆ ಅದ್ ಹೇಳ್ತಾರೆ. ಅಂದ್ರೆ ಸಿಐಡಿ ಅಧಿಕಾರಿಗಳು ಹೇಳ್ತಾ ಇದಾರೆ, ಅಲ್ಲಿ ವಾರ್ಜಾಚಾರ್ತಿ ಡೆಡ್ ಬಾಡಿ ಬಿದ್ದಿದೆ ಬಾವಿಯಲ್ಲಿ, ಹೋಗಿ ಅಂತ ಹೇಳಿದ್ರೆ ಇಲ್ಲ 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 ನಾವು ಹೋಗುದಿಲ್ಲ ಅಂತ ಸಿಐಡಿ ಅಧಿಕಾರಿಗಳೇ ಹೇಳ್ತಾರೆ. ಯಾರಿಗೆ? ದೂರದಾರ್ಗೆ ಮತ್ತೆ ಆ ಕುಟುಂಬದವ್ರಿಗೆ ಇಲ್ಲಪ್ಪ ನಾವು ಅಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ. ಆ ನಂತರ ಆ ಸಾಕ್ಷಿಗಳಿಗೆ ಹಿಂಗಾದ್ರೆ ಮತ್ತೆ ರಿಮೈನಿಂಗ್ ಸಾಕ್ಷಿಗಳ ಗತಿ ಏನಾಗ್ಬೇಕು? ಆ ಹಿನ್ನೆಲೆಯಲ್ಲಿ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದು. ಎಸ್ ಸರ್. ಇನ್ನು ಧರ್ಮಸ್ಥಳ ಭಾಗದಲ್ಲಿ ನಿಗೂಢ ಸಾವುಗಳು ಮತ್ತೆ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕು, ಮತ್ತೆ ಪ್ರಾರಂಭದಲ್ಲಿ ಏನು ಚಿನ್ನಯ್ಯ ಇವರು ಕೂಡ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತಂದ್ರು, ನಾನು ಹಿಂಗ್ ಊತ ಹಾಕಿದೀನಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ನಿರ್ದೇಶನದ ಅನ್ವಯ ಕೆಲಸ ಮಾಡಿ ಅಂತಾನೆ ಹೇಳ್ತು. ಅದಕ್ಕೆ ಒಂದು SIT ಕೂಡ ರಚನೆ ಆಯ್ತು. ಈಗ ಕೊನೆಗೊಂದು ಆಘಾತಕಾರಿ ವಿಚಾರ ಏನಂದ್ರೆ ಬಂಗ್ಲೆ ಕೂಡ ಒಂದು ರೀತಿ ಸಾವಿನ ಕಾರಣವಾಗಿ ರೂಪಿತ ಆಗಿದೆ ಅನ್ನುವಂತ ಒಂದು ಆಘಾತವನ್ನ SIT ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ವರದಿಗಳು ಕೂಡ ಬರ್ತಿದ್ದಾವೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನಿಮಗಿರೋ ಮಾಹಿತಿ ಪ್ರಕಾರ? ಸರ್, ನಾನು BLR ಪೋಸ್ಟ್ ವರದಿಯಲ್ಲಿ ಇವತ್ತು ಬಂದಿದೆ. ನಾನು BLR ಪೋಸ್ಟ್ ಅನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇದುವರೆಗೂ ಕೂಡ ಏನು ವರದಿ ಮಾಡಿದೆ ಅದು ಸತ್ಯಕ್ಕೆ ಸಮೀಪವಾದಂತಹ ವರದಿಯನ್ನ ಮಾಡ್ತಾ ಬಂದಿದೆ. ಅದನ್ನ ಸ್ವತಃ SIT ಆಗ್ಲಿ ಅಥವಾ ಯಾರು ಕೂಡ ಅದನ್ನ ಚಾಲೆಂಜ್ ಮಾಡಿಲ್ಲ, ಸುಳ್ಳು ಹೇಳಿದ್ರಿ ಅಂತ ಹೇಳಿಲ್ಲ. ಆ ನಂತರ ಏನೇನ್ ಹೇಳಿದ್ದಾರೆ, ಇವನ್ ಪಾರದರ್ಶಕವಾಗಿ ಹೇಳಿದೆ. ಈಗ ಚಿನ್ನಯ್ಯ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದ ಅನ್ನೋದು ಕೂಡ BLR ಪೋಸ್ಟೇ ಪ್ರಾರಂಭದಲ್ಲಿ ಹೇಳಿತು. ಅಂದ್ರೆ
ಅದು ಪರ ವಿರೋಧ ಇಟ್ಕೊಂಡು ಅದು ಮಾಡಿಲ್ಲ ಯಾವತ್ತಿಗೂ ಕೂಡ. ಸೊ ಪಾರದರ್ಶಕವಾಗಿ ಮಾಡಿದೆ. ಹಿಂಗಾಗಿ ನಾನು ಅದರ ರೆಫರೆನ್ಸ್ ತಗೊಳ್ತಾ ಇದ್ದೀನಿ. ಆ ವರದಿ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಅದರಲ್ಲಿ ಹೇಳಿರೋ ಪ್ರಕಾರ ಮತ್ತು ನನಗೂ ಕೂಡ ಕೆಲವು ಬಲ್ಲ ಮೂಲಗಳ ಪ್ರಕಾರ SIT ಗೆ 7 ರಿಂದ 8 ತಲೆಬುರುಡೆ ಸಿಕ್ಕಿದೆ ಮತ್ತೆ ಮೋರ್ ದ್ಯಾನ್ 1000 ಬೋನ್ಸ್ ಸಿಕ್ಕಿದೆ. ಅದನ್ನ FSL ಕಳ್ಸಿದ್ದಾರೆ. FSL ಇಂದ ಸಾವಿಗೆ ಕಾರಣ ನೋಡಿ, ಯಾವುದೇ ಒಂದು ಡೆಡ್ ಬಾಡಿ ಸಿಕ್ಕರೆ ಕಾಸ್ ಆಫ್ ಡೆತ್ ಅನ್ನೋದು ಕಂಡು ಹಿಡಿಬೇಕು. ಕಾಸ್ ಆಫ್ ಡೆತ್ ಕಂಡು ಹಿಡಿಯೋದು ಯಾರು? ಇಟ್ ಈಸ್ ಬೇಸ್ಡ್ ಆನ್ FSL ವರದಿಯ ಮೇಲೆನೆ. SIT ಡಿಪೆಂಡ್ ಆಗಿರೋದು FSL ವರದಿ ಮೇಲೆನೆ. ಈಗ FSL ಹೇಳಿದ್ದೇನಂತ ಹೇಳಿದ್ರೆ ದ ಕಾಸ್ ಆಫ್ ಡೆತ್ ಇಸ್ ದಿ ವೈಲೆನ್ಸ್, ನ್ಯಾಚುರಲ್ ಡೆತ್ ಅಲ್ಲ ಅಥವಾ ಸೂಸೈಡ್ ಅಲ್ಲ. ಆತ್ಮಹತ್ಯೆ ಆದ್ರೆ ವೈಲೆನ್ಸ್ ಅಂತ ಬರುವುದಿಲ್ಲ. ಈಗಾಗಲೇ ಸಿಕ್ಕಿದ್ಯಾ SITಗೆ? ಎಸ್ ಅದು ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ವೈಲೆನ್ಸ್ ಅಂತ ಹೇಳಿದ್ರೆ ಈಗ ಪ್ರಶ್ನೆ ಬರೋದು ಯಾರು ವೈಲೆನ್ಸ್ ಮಾಡಿದ್ರು, ಯಾವ ತರದ ವೈಲೆನ್ಸ್ ಬರುತ್ತೆ. ಆ ನಂತರ ಆ ಟರ್ಮಿನಾಲಜಿ ನೋಡಿದ್ರೆ ನೆಕ್ರೋಪೋಲಿಸ್ ಅಂದ್ರೆ ಇಟ್ ಇಸ್ ಅ ಗ್ರೀಕ್ ಟರ್ಮ್. ಸಾಮೂಹಿಕವಾಗಿ ಅತಿ ಹೆಚ್ಚು ಸಂಖ್ಯೆಯ ದೇಹಗಳನ್ನ ಹೂತು ಹಾಕಿದಂತಹ ಪ್ರದೇಶಕ್ಕೆ ಆನ್ಸಿಯಂಟ್ ಟೌನ್, ಆತರ ಅತಿ ಹೆಚ್ಚು ಇದನ್ನ ಹೂತು ಹಾಕಿದಂತಹ ಪ್ರದೇಶಕ್ಕೆ ನೆಕ್ರೋಪೋಲಿಸ್ ಅಂತ ಕರೀತಾರೆ. ಇಲ್ಲಿ ಪ್ರಶ್ನೆ ಬರೋದು ಬಂಗ್ಲೆಗುಡ್ಡೆಯಲ್ಲಿ ಯಾಕಪ್ಪ ಹಾಕಿದ್ರು? ಇನ್ನೊಂದು ಪ್ರಶ್ನೆ ಬರ್ತದೆ, ಮೇ ಬಿ ಕೆಲವೊಬ್ರು ಇನ್ ಜನರಲ್ ಆಗಿ ಕೇಳ್ತಾರೆ, ಸ್ಮಶಾನದಲ್ಲಿ ಇರ್ತದಪ್ಪ, ಸ್ಮಶಾನದಲ್ಲಿ ಹಾಕ್ತಾರೆ, ಅದನ್ನ ಯಾರು ಪ್ರಶ್ನೆ ಮಾಡುವಂಗನೇ ಇಲ್ಲ. ಈ ಒಂದು ಸ್ಮಶಾನ ತೋರಿಸಿಲ್ಲ ಅಷ್ಟು ಜನ ಹೂತ್ ಹಾಕಿದ್ರು. ಎಸ್, ಅದು ಅಲ್ಲಿ ನ್ಯಾಚುರಲಿ ಹೂತ್ ಹಾಕುವಂತ ಪ್ರದೇಶ. ಬಟ್ ಬಂಗ್ಲೆಗುಡ್ಡೆ ಅದು ಸ್ಮಶಾನ ಪ್ರದೇಶ ಅಲ್ಲ. ಸರ್, ಇದಕ್ಕೆ ಇನ್ನೊಂದು ಪ್ರಶ್ನೆ ಬರ್ಬೋದು. ನೋಡ್ರಪ್ಪ, ಊರಲ್ಲಿ ಹಳ್ಳಿಯಲ್ಲಿ ಗುಡ್ಗಾಡ್ ಕಾಡಲ್ಲಿ ಇದ್ದಾಗ ಸ್ಮಶಾನ ಇಲ್ಲದೆ ಇರುವಾಗ, ಸ್ಮಶಾನ ನಮ್ಮೂರಲ್ಲೂ ಕೂಡ, ನಮ್ಮೂರಲ್ಲಿ ಕಳ್ಸೋರು ಹಳ್ಳಿ ನಮ್ದು ಕೂಡ, ಅಲ್ಲಿ ಹೊಳೆ ದಂಡೆಯಲ್ಲಿ ಸುಡ್ತಾರೆ, ಹೆಣಗಳನ್ನ ಸುಡ್ತಾರೆ. ಕೆಲವೊಬ್ರು ಹೂತ್ ಹಾಕ್ತಾರೆ, ಅಥವಾ ಅವ್ರ ಮನೆ ತೋಟದಲ್ಲೋ ಎಲ್ಲೋ ಹೆಣಗಳನ್ನ ಅವರು ಹಿರಿಯದ್ದು ಹೂತ್ ಹಾಕ್ತಾರೆ. ಬಟ್ ಇಲ್ಲಿ ಬಂಗ್ಲೆಗುಡ್ಡೆಯ ಜಿಯೋಗ್ರಫಿಕಲ್ ಕಾಂಟೋರ್ಸ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಅತಿ ಎತ್ತರದ ಪ್ರದೇಶ ಅದು. ಇಟ್ ಈಸ್ ಅಬೌಟ್ 200 to 250 ಫೀಟ್ ಹೈಟ್ ಇರೋದು, ದಟ್ಟ ಕಾಡು. 200 ಅಡಿ ಎತ್ತರಕ್ಕೆ ಒಬ್ಬ ವ್ಯಕ್ತಿ ಖಾಲಿ ಕೈಲೇನೆ ಹೋಗಿ ಬರುದಿಲ್ಲ. SIT ಅಧಿಕಾರಿಗಳು ಮತ್ತು ಸೂಕೋ ಟೀಮ್ ಏನಿದೆಯಲ್ಲ, ಸೀನ್ ಆಫ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟೀಮ್ನವರು ಕೂಡ ಬಿದ್ದಿದ್ದಾರೆ, ಬಿದ್ದು ಕೈ ಕಾಲೆಲ್ಲ ತೆರೆಸ್ಕೊಂಡಿದ್ದಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಇನ್ವೆಸ್ಟಿಗೇಷನ್ ಎಕ್ಸುಮೇಷನ್. ಅಂತ ಪ್ರದೇಶದಲ್ಲಿ, ಎತ್ತರದ ಪ್ರದೇಶದಲ್ಲಿ, ಕಾಡಿನ ಪ್ರದೇಶದಲ್ಲಿ ಅಷ್ಟೊಂದು ಸಂಖ್ಯೆಯ ಶವಗಳ ಅವಶೇಷಗಳು, ಮಾನವನ ಅವಶೇಷಗಳು ಹೇಗೆ ಸಿಕ್ಕವು? FSL ವರದಿ ಹೇಳುತ್ತೆ ಹಿಂಸೆಯಿಂದ ಸತ್ತಿತ್ತು. ಸೊ ದ ನ್ಯಾಚುರಲ್ ಕ್ವಶನ್ ಈಸ್, ಕೊಂದವರು ಯಾರು? ಕರೆಕ್ಟ್. ಯಾರು ಕೊಂದ್ರು? ಕೊಂದವರು ಯಾರು? ಕೊಂದ್ರು ಸಂತ್ರಸ್ತ ಯಾರು? ಕೊಲೆಯಾದವರು ಯಾರು? ಅದು ಕೂಡ ಪ್ರಶ್ನೆ ಬರುತ್ತೆ. ಆ ನಂತರ ಅವು ಎಲ್ಲವುಗಳು ಕೂಡ ಅನಾಥ ಶವಗಳು, ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್. ಸತ್ತಂತಹ ಪರಿವಾರಕ್ಕೆ ಇದುವರೆಗೂ ಕೂಡ ಮಾಹಿತಿ ಇಲ್ಲ, ತಲುಪಿಸಿಲ್ಲ. ಕೆಲವೊಂದ್ಸಲಿ ನಾವು ಮಾಹಿತಿ ಸಿಕ್ಕಿಲ್ಲ. ಕೆಲವೊಂದು SIT ತನಿಖೆ ಆಗಿದ್ರೆ ಯಾರೋ ಅದಂತ ಯಾರಿಗೂ ಗೊತ್ತೂ ಆಗ್ತಾ ಇರ್ಲಿಲ್ಲ. ಇದು ಇಂಥದೊಂದು ಘಟನೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಆಸ್ ಪರ್ ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಮತ್ತು ಇಡೀ ದೇಶಕ್ಕೆ ಒಂದು ಪೊಲೀಸ್ ಮ್ಯಾನ್ಯುಯಲ್ ಇದೆ. ಅಲ್ಲಿ ಅನಾಥ ಶವಗಳು, ಅದರ ಪ್ರಕಾರ ಅನಾಥ ಶವಗಳು ಸಿಕ್ಕರೆ ಅದರದ್ದು ಗುರುತು, ಚೆಹರೆ ಪಟ್ಟಿಯನ್ನ ಇಮಿಡಿಯೇಟ್ ಆಗಿ ಪಬ್ಲಿಸಿಟಿ ಕೊಡಬೇಕು, ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಡಬೇಕು. NCRB ಸ್ಟೇಟ್, SCRB ಗೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತಲುಪಿಸ್ಬೇಕು ಅದನ್ನ. ಇವ್ರು ಏನು ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? ಕೊಂದವರು ಯಾರು? ಹೋರಾಟದ ಕೂಡ ಅದೇ ಅಲ್ವಾ? ಈಗ ಒಂದು ಹತ್ತತ್ರ 1000 ಪುಟಗಳ ವರದಿ ರೆಡಿ ಆಗಿದೆ ಅಂತೇಳಿ ಒಂದು ಸುದ್ದಿ ಲಭ್ಯ ಆಯ್ತು. SIT ಈ ಒಂದು ಬುರ್ಡೆ ಏನೇನು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಈ ವರದಿಯನ್ನು ಸರ್ಕಾರಕ್ಕೆ ಯಾಕೆ ತಲುಪಿಸಿಲ್ಲ? ಅಥವಾ ಸರ್ಕಾರ ಯಾಕೆ, ಗೃಹ ಇಲಾಖೆ ಇರ್ಬೋದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು ಯಾಕೆ ಇದನ್ನು ತರಿಸ್ಕೊಂಡು ರಾಜ್ಯದಲ್ಲಿ ಇಂಥದ್ದೊಂದು ದೊಡ್ಡ ದುರಂತ ನಡೆದಿದೆ ಅನ್ನುವಂತ ಒಂದು ವಿಚಾರ ಗೊತ್ತಾಗ್ತಿದೆಯಲ್ಲ, ಇದ್ರ ಬಗ್ಗೆ ಯಾಕೆ ಒಂದು ಇನಿಷಿಯೇಟ್ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ? ಮತ್ತೆ ಇದಕ್ಕೂ ಸುಪ್ರೀಂ ಕೋರ್ಟ್ ಇನ್ನೊಂದು ಸೂಚನೆ ಕೊಡ್ಬೇಕಾ ಹೇಗೆ ಅಂತ? ಸರ್, ಮಾಹಿತಿ ಹಕ್ಕಿನಲ್ಲಿ ಕೇಳಿದ ಅದ್ರ ಮುಖಾಂತರ ಬಂದಂತಹ ನಮ್ಗೆ ಉತ್ತರ ಏನು ಅಂತ ಹೇಳಿದ್ರೆ, ಜಿ ಮಹಾಂತೇಶ್ ಅವರು ಮತ್ತೆ ಇನ್ನು ನಮ್ಮ ಕೆಲವೊಂದು ಸ್ನೇಹಿತರು RTNL ಆಗಿದ್ರು, ಚೀಫ್ ಸೆಕ್ರೆಟರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ SIT ಕೊಟ್ಟಂತಹ ವರದಿ ಬಗ್ಗೆ ಕೇಳಿದ್ವು. ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರು ಏನ್ ಹೇಳಿದ್ರು, ಅದು ನಾವು
ಗೃಹ ಇಲಾಖೆಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರಿಸಿದ್ದೇವೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಒನ್ಸ್ ಅಗೇನ್ ಗೃಹ ಇಲಾಖೆ ಗೃಹ ಕಾರ್ಯದರ್ಶಿ ಕೇಳಿದ್ರೆ ಅವ್ರೇನು ಉತ್ತರ ಕೊಟ್ಟಿದ್ದಾರೆ, ಇದು ತನಿಖಾ ಹಂತದಲ್ಲಿ ಇರುವುದರಿಂದ ನಾವು ಕೊಡಕ್ ಬರುದಿಲ್ಲ. ಅದರ ಅರ್ಥ SIT ವರದಿಯನ್ನ ಕೊಟ್ಟಿದೆ. SIT ವರದಿ ಕೊಟ್ಟಿದೆ ಸರ್ಕಾರಕ್ಕೆ. ಅಂದ್ರೆ ಸರ್ಕಾರಕ್ಕೆ ಯಾವ ಮಾಧ್ಯಮದವರು ಮಾತಾಡ್ತಾ ಇಲ್ಲ, ರಾಜಕಾರಣಿಗಳು ಮಾತಾಡ್ತಾ ಇಲ್ಲ. ಯಾಕೆ ಮುಚ್ಚಿಟ್ಕೊಂಡಿದ್ದೀರಿ ಅದನ್ನ ನಾವು ಕೇಳೋದು. ಹೌದು, ಜನರ ತೆರಿಗೆ ಹಣದಲ್ಲಿ ಲಕ್ಷಾಂತರ ದುಡ್ಡು ಹಣನ ಖರ್ಚು ಮಾಡಿ ಅದಕ್ಕೊಂದು ಟೀಮ್ ರೆಡಿ ಮಾಡಿ, ಆಮೇಲೆ ಅದು ಹೋಗ್ಲಿ, ದುಡ್ಡಿಂದ ಕತೆ ಇರ್ಲಿ, ಆದ್ರೆ ಎಷ್ಟೋ ಜನ ಅನುಮಾನಾಸ್ಪದವಾಗಿ ಕೊಲೆ ಆಗಿದ್ದಾರೆ ಅನ್ನುವಂತ ವಿಚಾರ ಇದೆಯಲ್ಲ, ಅದು ತುಂಬಾ ಈಸಿಯಾಗಿ ತೆಗೆದುಕೊಳ್ಳುವಂತ ವಿಚಾರ ಅಲ್ವೇ. ನೋಡಿ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಇಷ್ಟೊಂದು ಗೌಪ್ಯವಾಗಿಡ್ತಾ ಇದೆ. ಆ ನಂತರ SIT ತನಿಖೆ ಮಾಡಿದ್ದೇನು, ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ತನಿಖೆ ಮಾಡಿದ್ದು, ಅನುಮಾನಾಸ್ಪದವಾಗಿ ಸತ್ತಿದ್ದು, ಅವೆಲ್ಲವೂ ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಇರಬೇಕು. ಆ ನಂತರ ಇನ್ನೂ ಒಂದು ಆಘಾತಕಾರಿ ಬೆಳವಣಿಗೆ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. SIT ಒಂದು 5 ಮರ್ಡರ್ ಕೇಸ್ಗಳನ್ನ ಅಂದ್ರೆ ತನಿಖೆ ಮಾಡಿದಾಗ ಇದು 100% ಕೊಲೆಯೇ ಆಗಿದೆ ಅಂತ SIT ಕಂಡು ಹಿಡಿದು ಅದರ ಫರ್ದರ್ ಇನ್ವೆಸ್ಟಿಗೇಷನ್ ಗೆ ಅನುಮತಿ ಕೇಳಿದ್ರೆ ಸರ್ಕಾರ ಹೂ ಅಂತಿಲ್ಲ, ಹೂನು ಅಂತಿಲ್ಲ. ಅದಂತಾರಲ್ಲ, ಹೂ ಅಂಟಾವ, ಹೂನು ಅಂತಿಲ್ಲ, ಹೂನು ಅಂತಿಲ್ಲ. ಯಾಕೆ ಮುಚ್ಚಿ ಇಟ್ಕೊಂಡು ಕೂತಾ ಇದ್ದೀರಿ? ಯಾರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮುಚ್ಚಿ ಇಟ್ಕೊಂಡಿದ್ದೀರಿ? ಎಲ್ಲ ಮಾಡಿದ್ಯಾರು? ಸಂತೋಷ್ ರಾವ್ ಮಾಡಿದ್ನ? ಆಮೇಲೆ ನಿಮ್ ಮೇಲೆ ಬುರುಡೆ ಗ್ಯಾಂಗು, ನಿಮ್ಗಳ ಮೇಲೆ ಎಲ್ಲ ಬುರುಡೆ ಗ್ಯಾಂಗು ಸುಮ್ನೆ ಒಂದು ಕ್ರಿಯೇಟ್ ಮಾಡ್ಬಿಟ್ರು, ಒಂದು ಏನೂ ಆಗಿಲ್ಲ ಘಟನೆ, ಸುಮ್ನೆ ಯಾವ್ದೋ ಒಂದು ಬುರುಡೆ ತಂದ್ಬಿಟ್ಟು ರಾಜ್ಯದಲ್ಲಿ ಒಂದು ಸುಮ್ನೆ ಸುಳ್ಳನ್ನ ಹಬ್ಬಿಸ್ಬಿಟ್ರು ಅಂತೇಳಿ ಅದೊಂದು ಅಪಪ್ರಚಾರ ಮಾಡ್ಬಿಟ್ರು ನಿಮ್ ಮೇಲೆ. ಸರ್, ಇವೆಲ್ಲವೂ ಕೂಡ ನೋಡಿ, ಈ ರಾಜ್ಯದ ಮಾಧ್ಯಮಗಳಿಗೆ ಕಾನ್ಶಿಯಸ್ ಅನ್ನೋದೇನೆ ಸತ್ತು ಹೋಗ್ಬಿಟ್ಟಿದೆ. ಪ್ರಜ್ಞೆ, ಏನೋ ಜರ್ನಲಿಸಂ ಪ್ರಜ್ಞೆ, ಪತ್ರಿಕೋದ್ಯಮದ ಪ್ರಜ್ಞೆ ಅನ್ನೋದನ್ನೇ ಕಳ್ಕೊಂಡಿದ್ದಾರೆ. ಇಟ್ ಈಸ್ ಬಿಕಾಸ್ ಆಫ್ ಯೂಟ್ಯೂಬರ್ಸ್ ಮತ್ತೆ ವರದಿಗಾರಿಕೆಯಲ್ಲಿ ಅನುಭವ ಇರುವತಕ್ಕಂತ ತಮ್ಮಂಥವರು ಅನೇಕ ಜನ ಮಾತಾಡ್ತಾ ಇದ್ದಾರಂತೆ ಈ ಇಷ್ಟೊಂದು ಭೀಕರವಾದಂತಹ ಹತ್ಯಾಕಾಂಡ ಇವತ್ತು ಜನರ ಮುಂದೆ ಬರ್ತಾ ಇದೆ. ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬುರುಡೆ ಕೇಸ್ ಅಂದವರು ಮಾತಾಡ್ಬೇಕಲ್ಲ ರೀ. ಫಾಲೋ ಅಪ್ ಈಗ ಅವಾಗೆಲ್ಲ ಏನು ಡೈಲಿ ಲೈವ್ ತೋರ್ಸೋದು, ಡಿಬೇಟ್ ಮಾಡೋದು, ಇಲ್ಲ ಅಲ್ಲಿ ಸಿಕ್ಕಿಲ್ಲ ಸುಮ್ನೆ ಆಗಿದ್ರು ಅಂತ ಹೇಳೋದು. ಈಗ SIT ರಚನೆ ಆಯ್ತು, ಎನ್ಕ್ವೈರಿ ಆಯ್ತು, ಒಂದಷ್ಟು ಮೂಳೆಗಳು ಸಿಕ್ಕು, ಫಾಲೋ ಅಪ್ ಏನಾಯ್ತು? ಸರ್ಕಾರ ಏನ್ ಮಾಡ್ತಾ ಇದೆ? ಗೃಹ ಸಚಿವರೇ ಅದನ್ನೇನ್ ಮಾಡ್ತಿದೀರಿ? ಏನು DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಅದ್ರ ಕತೆ ಏನಾಯ್ತು ಅಂತ ಒಂದು ಬಾಯಿ ಬಿಡಲ್ಲ. ಅವಾಗ ಮಾತ್ರ ಲೈವ್ ಬುರುಡೆ ಕೇಸು, ಬುರುಡೆ ಗ್ಯಾಂಗು ಎಂತೆಂತವ್ ಹೇಳಿದ್ರಂತ ಹೇಳಿದ್ರೆ ನಾನ್ ಕೇಳೋದು, ಆಯ್ತಪ್ಪ ನಮಗ್ ಬೈದ್ರಲ್ಲ, ಈಗ ಆ ಸತ್ತಂತಹ ಪರಿವಾರಕ್ಕೆ ಏನ್ ಹೇಳ್ತಾರೆ ಈ ಮೀಡಿಯಾದವರು? ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರ ನೋಡಿ. ವೆನ್ ದೇರ್ ಇಸ್ ಅ ಹ್ಯೂಮನ್ ಸ್ಕೆಲೆಟನ್, 1000ಕ್ಕಿಂತನೂ ಅತಿ ಹೆಚ್ಚಿನ ಮೂಳೆಗಳು ಸಿಕ್ಕಿದೆ. ಆ ಮೃತರ ಪರಿವಾರಕ್ಕೆ ಏನಂತ ಹೇಳ್ತಾರೆ ಇವರು ಟಿವಿ ಚಾನೆಲ್ ಅವರು? ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರ. ಪಾಪ ಯಾರಾದ್ರೂ ಅಲ್ಲಿ ಸತ್ತಂತ ಅಮಾಯಕರಿದ್ದಾರೆ, ಆ ವಿಕ್ಟಿಮ್ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಇಸ್ ಆಲ್ಸೋ ನ ವಿಕ್ಟಿಮ್. ಆ ವಿಕ್ಟಿಮ್ ಗಳಿಗೂ ನೀವು ಬುರುಡೆ ಅಂತ ಹೇಳ್ತೀರಾ? ಇಟ್ ಈಸ್ ಮೋರ್ ಸಿವಿಯರ್ ದನ್ ಎಫ್ಟೀನ್ ಫೈಲ್ಸ್ ಸರ್. ಇದು ಎಫ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡ್ತೀವಿ, ಕರ್ನಾಟಕದಲ್ಲಿ ಆಗಿರೋ ದುರಂತದ ಬಗ್ಗೆ ನಾವು ಮಾತಾಡಕ್ ರೆಡಿ ಇಲ್ಲ. ನೋಡಿ, ಇಷ್ಟೊಂದು ದುರಂತ ಆದ್ರೂ ಕೂಡ ಈ ಮಾಧ್ಯಮಗಳು ಎಷ್ಟು ಗೇಲಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಕ್ಕಂಥವ್ರನ್ನ ಎಷ್ಟು ಗೇಲಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇವರಿಗೆ ಅಂತಃಶಕ್ತಿ, ಮಾನವೀಯತೆ, ಕಳಕಳಿ ಎಲ್ಲವೂ ಕೂಡ ಸತ್ತು ಹೋಗ್ಬಿಟ್ಟಿದೆ. ನಾನು ಕೇಳೋದು ಒಂದೇ ಪ್ರಶ್ನೆ, ಯಾರ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದೀರಿ? ನೀವ್ ಹೇಳಿದ್ರಲ್ಲ ಸೌಜನ್ಯ ಕೇಸಲ್ಲಿ ಸೌಜನ್ಯ ಯಾರು ಸಂತೋಷ್ ರಾವ್ ಮಾಡಿದ್ದು ಅಂತ, ಈಗನೂ ಕೂಡ ಸಂತೋಷ್ ರಾವ್ ಪ್ರೊಟೆಕ್ಷನ್ ಮಾಡೋದಕ್ಕೆ ನೀವು ಬುರುಡೆ ಗ್ಯಾಂಗ್ ಅಂತ ಇದ್ದೀರಾ? ಬಂಗ್ಲೆಗುಡ್ಡೆಯಲ್ಲಿ ಸತ್ತಂತ ಅಷ್ಟೊಂದು ಶವಗಳಿಗೆ ಕಾರಣ ಸಂತೋಷ್ ರಾವ್ನ. ಸೊ ಹೂಮ್ ಯು ಆರ್ ಪ್ರೊಟೆಕ್ಟಿಂಗ್? ಯಾರು ಅದನ್ನ ಮಾಡಿದವರು? ನಾವು ಕೇಳ್ತಾ ಇರೋದು ಅದನ್ನೇ. ಕೊಂದವರು ಯಾರು? ಈಗ ನಿಮ್ಮನ್ನು ಕೊಂದವರು ಯಾರು? ಕರೆಕ್ಟ್. ಈಗ ನಿಮ್ಮ ಮೇಲೆ FIR ಕೂಡ ಆಗಿತ್ತು, ನೀವು ಕೂಡ ಅಲ್ಲಿ ಹೋಗಿದ್ರಿ, ಏನು SIT ನಿಮ್ಮನ್ನ ಕರೆದಿತ್ತು ಎನ್ಕ್ವೈರಿಗೆ ಅಂತ. ಸೊ ಏನೆಲ್ಲ ವಿಚಾರಗಳಾದವು ಅಂತ ಸರ್, ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಮ್ಮ ಮೇಲೆ ಯಾವುದೇ FIR ಆಗಿಲ್ಲ. ಆ ನಂತರ ನಾವು ಆರೋಪಿಗಳು ಕೂಡ ಅಲ್ಲ, ಪ್ರಕರಣದ ಆರೋಪಿಗಳು ಅಲ್ಲ. ಯಾಕಂದ್ರೆ ಕೋರ್ಟ್ ನಮ್ಮನ್ನ ಆರೋಪಿಗಳು ಅಂತ ಕನ್ಸಿಡರ್ ಮಾಡೇ ಇಲ್ಲ. ಇವೆಲ್ಲವೂ ವಿಚಾರಣೆಗೋಸ್ಕರ ಅಂಡ್ ಬೇಸ್ಡ್ ಆನ್ ಅವರ್ ಡಿಮಾಂಡ್ ನಾವ್ ಹೇಳಿದ್ವಿ. ನೋಡಿ, ನಾವು ಪಾರದರ್ಶಕ ತನಿಖೆ ಆಗ್ಬೇಕು ಅಂತ ಬಯಸೋದ್ನ. ಒಂದು ವೇಳೆ ನಾವೇನಾದ್ರೂ ಷಡ್ಯಂತ್ರ ಮಾಡಿದೀವಾ, ವಿನಾಕಾರಣ ಕಳಂಕ ತರೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದೀವಾ, ಯಾವ್ದೋ ಕುಟುಂಬದ ಮೇಲೆ ಕಳಂಕ ಹೊರಸಕ್ ಮಾಡಿದೀವಾ, ಎಸ್ ಪ್ಲೀಸ್ ಪ್ರೊಸೀಡ್, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ನಾವೇ ಒಪ್ಕೊಂಡಿದ್ದು. ಒಂದು ವೇಳೆಯಲ್ಲಿ
ನಿಜವಾಗ್ಲೂ ಕೂಡ ನಾವು ಏನು ಹೇಳಿದ್ವಿ ಅದು ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ತನಿಖೆ ಆಗ್ಲಿ. ಲೆಟ್ ಅಸ್ ಹ್ಯಾವ್ ಅ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್. ಅದೊಂದೇ ನಮ್ದು ಉದ್ದೇಶ ಇರೋದು. ಇವರು ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಡೋರು, ಸುಮ್ನೆ ಷಡ್ಯಂತ್ರ. ಈಗ ಮಾಡ್ತಾ ಇರೋ ಷಡ್ಯಂತ್ರ ಯಾರು ಆಗಿದ್ರೆ ಅಲ್ಟಿಮೇಟ್ಲಿ ನಾವು ಡಿಪೆಂಡ್ ಆಗಿರೋದೇನೋ SIT ತನಿಖೆ ಮೇಲೆ. SIT ಈಗ SIT ಆಗಿದೆ. SIT ಡಿಪೆಂಡ್ ಆಗಿದ್ದೆ ಅದ್ರ ಮೇಲೆ, FSL ವರದಿ ಮೇಲೆ. ಸೊ ಲೆಟ್ ಅಸ್ ವೇಟ್. ಈಗ ಬೆಳ್ತಂಗಡಿಗೆ ಅದೊಂದು ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಹಿತಿ ಬಂದಿದೆ. ಇವತ್ತಿನ BLR ಪೋಸ್ಟ್ ಅಲ್ಲಿ ಕೂಡ ಅದು ವರದಿಯಾಗಿದೆ. ಬೆಳ್ತಂಗಡಿಗೆ 2ನೇ ವರದಿಯನ್ನ ಶೀಘ್ರದಲ್ಲೇನೆ SIT ಅವ್ರು ಕೊಡ್ತಾರೆ. ಅದು ಬಂದ ಮೇಲೆ ಗೊತ್ತಾಗುತ್ತಲ್ವಾ ಎಷ್ಟು ಮೂಳೆ ಸಿಕ್ಕು, ಎಷ್ಟೆಷ್ಟು ಸಿಕ್ಕು, ಅಲ್ಲಿ ಏನಾಗಿತ್ತು. ಅದು 2ನೇ ಹಂತದ ಮೋಯ್ಬಿ ಇನ್ನೊಂದು 3-4 ಹಂತದ ವರದಿ ಕೊಡ್ತಾರೆ ಅಂತ ನಮ್ಗೆ ಅನ್ಸ್ತದೆ. ಬರೀ ಈಗ ಫಸ್ಟ್ ಒಂದು ವರದಿ ಕೊಟ್ಟರು, ಈ ಸೆಕೆಂಡ್ ವರದಿ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು 3-4 ಹಂತದ ವರದಿಗಳನ್ನ ಕೊಡ್ತಾರೆ. ಇದು ಅಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಯೋದಿಲ್ಲ. ಈಗ ಇದು ತುಂಬಾ ದೊಡ್ಡ ಹತ್ಯಾಕಾಂಡ. ಇದನ್ನ ಕಾನೂನು ಹೋರಾಟದ ಮೂಲಕ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣವನ್ನು ತರುವ ಪ್ರಯತ್ನಗಳೇನಾದ್ರೂ ಮಾಡಲಾಗಿದೆಯಾ ಅಥವಾ ಹೇಗೆ ಅಂತ? ಸರ್, ಈಗ ಫಸ್ಟ್ ನಾವು ಹೋಗಿದ್ದೆ ಸುಪ್ರೀಂ ಕೋರ್ಟಿಗೆ. ಎಸ್, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಆ ಸಾಕ್ಷಿದಾರನಿಗೆ ನೀವು ಪ್ರೊಟೆಕ್ಷನ್ ಕೊಡಿಸಿ ಮತ್ತು ಆ ಪ್ರಕರಣವನ್ನ ನೀವು FIR ದಾಖಲು ಮಾಡಿರಿ ಅಂತ ಹೇಳಿದ್ದಕ್ಕೆ FIR ನ ದಾಖಲು ಮಾಡಿದ್ರು. ಸೊ ಈಗ ಅದರ ಬೇಸಿಸ್ ಮೇಲೆ SIT ಮಾಡಿದ್ದಾರೆ. ನೋಡೋಣ, ಆಗ SIT ರಚನೆ ಆಗಿ ತನಿಖೆ ಹೆಂಗ್ ಬರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಸಾಕ್ಷಿದಾರನ ಉಲ್ಟಾ ಹೊಡ್ಸಿದ್ರಲ್ಲ, ಅವನಿಗೆ ಹೆದರ್ಸಿದ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕು. ಅದು ಕೂಡ ನಮ್ ಡಿಮಾಂಡ್. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ 100% ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಆ ಚಿಕ್ಕ ಕೆಂಪಮ್ಮ ಹೋದಾಗ ಅಲ್ಲಿ SIT ಯ ಒಬ್ಬ ಕಿರಿಯ ಅಧಿಕಾರಿ, CPI ದರ್ಜೆಯ ಮತ್ತು ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಹೇಳ್ತಾರೆ ಚಿಕ್ಕ ಕೆಂಪಮ್ಮನಿಗೆ, ನಿಮ್ಮನಿಗೆ ನಾನು ವಸಂತ ಗಿಳಿಯಾರಿಗೆ ಭೇಟಿ ಮಾಡಿಸ್ತೀವಿ, ನಿನ್ನ ಲೈಫ್ ಸೆಟಲ್ ಮಾಡಿಸ್ತೀವಿ, ನಿನ್ನ ಹೇಳಿಕೆಯನ್ನ ಹಿಂದೆ ತೆಗೆದುಕೋ ಅಂತೇಳಿ SIT ಅಧಿಕಾರಿಗಳೇ ಹೇಳಿದಾರೆ ಅಂತೇಳಿ ಸ್ವತಃ ಚಿಕ್ಕ ಕೆಂಪಮ್ಮ ಅನೇಕ ಹೇಳಿಕೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಗ್ಗೆನೂ ಕೂಡ ಹೇಳ್ತಾರೆ ಅವರು. ರಿಪಬ್ಲಿಕ್ ಕನ್ನಡ, ಶೋಭಾ ಮಳವಳ್ಳಿ ಅಂತ ನಾನು ಇಲ್ಲಿ ಹೆಸರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಧಿಕೃತವಾಗಿ ಅವ್ರು ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಒಂದು ಟಿವಿ ಚಾನಲ್ ರಂಜಿತ್ ಅನ್ನುವಂತ ವರದಿಗಾರರು ಹೋಗಿ, ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಆಲ್ ದ ವರದಿಗಾರ ಬಗ್ಗೆ ನನಗೆ ಗೌರವ ಇದೆ, ಬಟ್ ಆ ವರದಿಗಾರ ಅಲ್ಲಿ ಹೋಗಿ ನೀನ್ ಇದೇ ತರಾನೇ ಹೇಳಿಕೆ ಕೊಡ್ಬೇಕು, ನೀನು ಉಲ್ಟಾ ಹೊಡಿಬೇಕು ಅಂತ ಹೇಳಿ ಚಿಕ್ಕ ಕೆಂಪಮ್ಮ ಮನೆ ಮುಂದೆ ಹೋಗಿ ಹಠಕ್ಕೆ ಬಿದ್ದು ಕಿರುಕುಳ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡದ ರಂಜಿತ್ ಅನ್ನುವಂತ ವರದಿಗಾರ ಮತ್ತು ಶೋಭಾ ಮಳವಳ್ಳಿ. ಈಗ ಅವ್ರನ್ನ ತೆಗೆದು ಹಾಕಿದ್ದಾರೆ, ಶೋಭಾ ಮಳವಳ್ಳಿ ಅವ್ರನ್ನ. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿರ್ಬೇಕಾದ್ರೆ ಅದು ಕೂಡ ತನಿಖೆ ಆಗಬೇಕು, ತನಿಖೆಯ ಭಾಗ ಆಗಬೇಕು. ಚಿನ್ನಯ್ಯನನ್ನ ಬಲವಂತವಾಗಿ ಉಲ್ಟಾ ಹೊಡ್ಸಿದ್ರಲ್ಲ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು, ಆಗ್ಲೇಬೇಕು. ನಾವು ತಪ್ಪು ಮಾಡಿದ್ರೆ ಎಸ್, ನಮ್ದು ಆಲ್ರೆಡಿ ಎನ್ಕ್ವೈರಿ ಆಗಿದೆ, ನಾವು ಇನ್ವೆಸ್ಟಿಗೇಷನ್ ಹೋಗಿದ್ದೀವಿ, ಅವ್ರನ್ನೂ ಕರೆಸ್ರಿ. ನೀವು ಯಾರ ಮೇಲೆ ಆರೋಪ ಇದೆ ಅವ್ರನ್ನು ನೀವು ಕರೆಸಬೇಕು. ಅದು ನಮಗೆ SIT ಮುಂದೆ ಇರ್ತಕ್ಕಂತ ಬೇಡಿಕೆ. ಎಸ್ ಸರ್, ನಾವು ತ್ರಿವರ್ಣ ನ್ಯೂಸ್ ಒಂದು ಪ್ರಜ್ಞಾವಂತ ಮಾಧ್ಯಮವಾಗಿ ರಾಜ್ಯದಲ್ಲಿ ಸೌಜನ್ಯ ಹತ್ಯೆ ಮತ್ತೆ ಅತ್ಯಾಚಾರ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಕರ್ನಾಟಕದ ಎಲ್ಲಾ ಪ್ರಜ್ಞಾವಂತರು, ಒಂದಷ್ಟು ಒಳ್ಳೆ ಮಾಧ್ಯಮಗಳು, ಆಮೇಲೆ ನಿಮ್ಮಂತ ಗಿರೀಶ್ ಮಟ್ಟಣ್ಣವರು, ತಿಮ್ರೋಡಿ ಅಂತವ್ರೆಲ್ಲ ಹೋರಾಟಗಾರರು ದೊಡ್ಡ ಆಂದೋಲನ ಮಾಡ್ತಾ ಇದ್ರು. ನ್ಯಾಯ ಬೇಕು, ಆ ಪ್ರೋಸೆಸ್ ಶುರುವಾಗಿದೆ ನ್ಯಾಯಾಲಯದ ಹಂತದಿಂದ. ಇನ್ನೊಂದು ಧರ್ಮಸ್ಥಳ ಭಾಗದಲ್ಲಿ ದೊಡ್ಡ ಹತ್ಯಾಕಾಂಡಗಳು, ಅದು 100 ನಿಗೂಢ ಸಾವುಗಳಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮತ್ತೆ ನಾವುಗಳು ಮತ್ತು ಮನುಷ್ಯರಾದವರು ಎಲ್ಲರೂ ಕೇಳ್ತಿರೋದೇನಂದ್ರೆ, ಕೊಂದವರು ಯಾರು, ಯಾಕೆ ಕೊಂದ್ರು, ಕೊಂದಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಕೊಡಿ, ಉಗ್ರವಾದ ಶಿಕ್ಷೆ ಕೊಡಿ, ಇಷ್ಟೇ ವಿಚಾರ ಇರೋದು. ಸೊ ಈ ಕೊಡುವಂತ ಕರ್ನಾಟಕದಲ್ಲಿ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಭಾಗದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವಂತ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಒಂದಷ್ಟು ಪ್ರಜ್ಞಾವಂತ ಮಾಧ್ಯಮಗಳು, ಹೋರಾಟಗಾರರು ಮತ್ತು ತಿಮ್ರೋಡಿ ಅವರು ಎಲ್ಲ ಕೇಳ್ತಿರೋದೇನಂದ್ರೆ, ಕೊಂದವರು ಯಾರು, ಕೊಂದವರಿಗೆ ಶಿಕ್ಷೆ ಆಗ್ಬೇಕು, ಮತ್ತೆ ಯಾವ ಕಾರಣಕ್ಕೋಸ್ಕರ ಕೊಂದ್ರು, ಮತ್ತೆ ಏನು ತಮ್ಮವ್ರನ್ನ ಕಳ್ಕೊಂಡಂತ ಕುಟುಂಬಗಳಿಗೆ ಒಂದು ರೀತಿಯ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ಇದು. ಸೊ ಆ ನೆಲೆಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು, ಮತ್ತೆ ಒಂದು ಸರಿಯಾದ ಒಂದು ದಿಟ್ಟ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಕ್ರಿಮಿನಲ್ಸ್ ಗಳನ್ನ ರಕ್ಷಣೆ ಮಾಡದೆ ನ್ಯಾಯ ಏನು ತಪ್ಪಿತಸ್ಥರು ಅಂದ್ರೆ ಅಪರಾಧಿಗಳಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಿಮ್ಮ ಮತ್ತು ನಮ್ಮೆಲ್ಲರ ಒಂದು ಆಗ್ರಹ. ಸೊ ಈಗ ಕೊನೆಯದಾಗಿ ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಅಥವಾ ಏನ್ ನಿರೀಕ್ಷೆ ಮಾಡ್ಬೋದು? ಸರ್, ಇದು ಎಲ್ಲಾ ಪ್ರಕರಣದಲ್ಲಿನೂ ಕೂಡ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರಕ್ಷಣೆ ಕೊಡಬೇಕು ಅಂತ ಹೇಳ್ತಲ್ಲ, ಅದನ್ನ ರಾಜ್ಯ ಸರ್ಕಾರನೇ ಮಾಡ್ಬೋದಿತ್ತಲ್ಲ. ಅವಶ್ಯಕತೆ ಇರಲಿಲ್ಲ. ಯಾವ್ದಾದ್ರು ಲೀಡರ್ಗೆ ಇನ್ಯಾರ್ಯಾರಿಗೂ ರಾಕೇಶ್ ಶೆಟ್ಟಿ ಅಂತ ಒಬ್ಬನ ಬ್ಲಾಕ್ ಮೇಲರ್ಗೆ ಇಬ್ಬಿಬ್ರು 3 ಇದನ್ನ ಕೊಡ್ತಾರೆ, ಏನೋ ಸೆಕ್ಯೂರಿಟಿ ಕೊಡ್ತಾರೆ ಸರ್ಕಾರದಿಂದ.
ಯಾವ್ದೋ ಲೀಡರ್ಗಳಿಗೆ ಕೊಡ್ತಾರೆ. ಇಂಥ ಪ್ರಕರಣದ ಇದಕ್ಕೆ ಯಾಕೆ ಕೊಡ್ಲಿಲ್ಲ? ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟೇ ಹೇಳ್ಬೇಕಾಗಿತ್ತ? ಯಾಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ವಾ? ಆ ನಂತರ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ತಮ್ಮ ಮುಖಾಂತರ ಸಂದೇಶವನ್ನ ಕೊಡ್ತಾ ಇದ್ದೀನಿ. ನಿಮ್ಮ ನಿಲುವು ನ್ಯಾಯ ಸಿಗಬೇಕು ಅಂತ ಹೇಳಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೇಳಿದೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ತನಿಖೆ ಆಗಬೇಕು ಅಂತ ಕೇಳಿದೆ. ತನಿಖೆಗೆ ಪೂರಕವಾಗಿ ತಾವು ವರದಿ ಕೊಟ್ರೆ ಜನ ನಿಮ್ಮನ್ನ ನಂಬುತ್ತಾರೆ. ಇಲ್ಲ ಅಂದ್ರೆ ಜನಾಕ್ರೋಶ ಸ್ಫೋಟಗೊಳ್ಳುವುದು 100% ಸಿದ್ಧ. ಸರ್ಕಾರದ ವಿರುದ್ಧ, ಅದು ರಾಜ್ಯ ಸರ್ಕಾರನೂ ಇರ್ಬೋದು, ಸಿಬಿಐಗೂ ಕೂಡ ಕೇಳಿದ್ದಾರೆ. ಸರ್ಕಾರಗಳ ವಿರುದ್ಧ ಜನ ಆಕ್ರೋಶಗೊಳ್ಳುವುದು ಶತಸಿದ್ಧ. ಅದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ನೀವು ಪೂರ್ವ ಮಾಹಿತಿ, ಪೂರಕ ವರದಿಯನ್ನ ಕೊಡ್ತಿರೋ ಇಲ್ಲೋ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ. ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಇಲ್ಲಿ ಹೆದರ್ಕೊಂಡು ಕುತ್ಕೊಳ್ಳೋರು ಯಾರು ಇಲ್ಲ. ಮಹೇಶ್ ಶೆಟ್ಟರ್ನ ಗಡಿಪಾರ ಮಾಡ್ತೀವಿ ಅಂತ ಹೇಳೋದು, ನನ್ನ ಮೇಲೆ ಒಂದು ವಾರದಲ್ಲಿ 2 FIR ಆಗಿದೆ, ಫೇಕ್ FIR. ಅಂದ್ರೆ ಏನೋ ಹೆದರ್ಸಕ್ ಹೋಗ್ತಾ ಇದೆ. ನೀವು ಸುಳ್ಳು FIR ಹಾಕಿ ಹೆದರ್ಸಿದ್ರೆ ಇಲ್ಲಿ ಹೆದರ್ಕೊಳ್ಳೋರು ಯಾರು ಇಲ್ಲ. ಅದು ಪ್ರಭಾವಿ ಮಂತ್ರಿಗಳಿಗೆ, ಯಾರು ಪ್ರಭಾವಿ ಸಚಿವರುಗಳು ಒತ್ತಡ ಹಾಕ್ತಾ ಇದ್ದಾರೆ ಸರ್ಕಾರದ ಮೇಲೆ. ಸಿದ್ದರಾಮಯ್ಯ, ನನಗೆಲ್ಲಾ ಕೂಡ ಗೊತ್ತಿದೆ. ನನಗೆ ಒಂದೊಂದು ನಡೆ ಎಲ್ಲವೂ ಕೂಡ ಏನೇನು ನಡೀತಾ ಇದೆ, ವಿಧಾನಸೌಧದ ಪಡಸಾಲೆಯಲ್ಲಿ, ವಿಧಾನಸೌಧದ ಆಚೆಗೆ ಏನೇನು ನಡೀತಾ ಇದೆ ಎಲ್ಲವೂ ಕೂಡ ನಮ್ ಗಮನಕ್ಕೆ ಬರ್ತಾ ಇದೆ. ನೀವು ನ್ಯಾಯದ ಪರವಾಗಿ ನಿಂತ್ಕೊಂಡ್ರೆ ಸರಿ. ಒಂದು ವೇಳೆ ಏನಾದ್ರೂ ಪ್ರತಿಕೂಲ ವರದಿ ಕೊಟ್ರೆ ಖಂಡಿತವಾಗಿ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಭುಗಿಲೇಳೋದು ಖಚಿತ. ಆ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನೇರವಾಗಿನೇ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ ನಾವು ನ್ಯಾಯಯುತವಾಗಿನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ನ್ಯಾಯಯುತವಾಗಿನೇ ಹೋಗ್ತೀವಿ. ದಯವಿಟ್ಟು ನ್ಯಾಯದ ಹೋರಾಟಕ್ಕೆ ಅಡ್ಡಿಪಡಿಸಬೇಡಿ. ಪ್ರಭಾವಿಗಳ ಪರವಾಗಿ, ಕೊಲೆಗಡಕರ ಅವ್ರ ಪ್ರಭಾವಿ ಅಂತ ಅಲ್ಲ, ಕೊಲೆಗಡಕರ ಪರವಾಗಿ, ಅತ್ಯಾಚಾರಿಗಳ ಪರವಾಗಿ ನಿಂತ್ಕೋಬೇಡಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದೀನಿ ನಾನು. ಸರ್ಕಾರ ನಾವು ನ್ಯಾಯಸಮ್ಮತವಾಗಿದ್ದೀವಿ, ಜನರ ಪರವಾಗಿದ್ದೀವಿ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಭಾಷಣಗಳಲ್ಲ, ಇಂತಹ ವಿಚಾರಗಳಲ್ಲಿ ತೋರಿಸ್ಲಿ ಅಂತ. ಹೌದು ಸರ್. ಯಾಕಂತ ಹೇಳಿದ್ರೆ ನೋಡಿ, ಮೇಲ್ಮನವಿ ಹೋಗಬೇಕಾಗಿದ್ದು ಸರ್ಕಾರ ಹೋಗ್ಬೇಕಾಗಿತ್ತು, ಸಿಬಿಐ ಹೋಗ್ಬೇಕಾಗಿತ್ತು. ಆಕ್ಚುಲಿ ಸಂತ್ರಸ್ತೆಯ ತಾಯಿ ಹೋಗೋದಲ್ಲ ಇದು. ಸಿಬಿಐ ಮಾಡ್ತಕ್ಕಂತ ಕೆಲಸನ್ನ, ಸರ್ಕಾರ ಮಾಡ್ತಕ್ಕಂತ ಕೆಲಸವನ್ನ ಸಂತ್ರಸ್ತೆಯ ತಾಯಿ ಮಾಡಿದಾಳೆ ರೀ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಸಂತ್ರಸ್ತ ಪರವಾಗಿ ಸರ್ಕಾರ ನಿಂದಿರ್ಬೇಕು. ಅದನ್ನ ಬಿಟ್ಟು ಇಷ್ಟು ವರ್ಷ ಆಯ್ತು, ಅದು ಮಾಡಕ್ಕಾಗಲ್ಲ, ಇದನ್ನ ಮಾಡಕ್ಕಾಗಲ್ಲ. ಮತ್ ನೀವ್ ಇರೋದೇನಕ್ಕೆ ಸರ್ಕಾರ? ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇರೋದೇ ಎದಕ್ಕೆ ಇರೋದು? ತನಿಖೆ ಮಾಡೋದಕ್ಕೆ ತಾನೆ. ತನಿಖೆ ಮಾಡಂತ ಹೇಳ್ಬೇಕು ನೀವು. ಸೊ ಆ ಒಂದು ಆಗ್ರಹವನ್ನ ನಾನು ಇಡೀ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರ ಪರವಾಗಿ ಸರ್ಕಾರಕ್ಕೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಮಾಹಿತಿಯನ್ನ ನೋಡ್ತಾ ಇದ್ದೀರಿ, ನಾನು ವಿನಂತಿ ಮಾಡ್ಕೊಳ್ಳೋದು, ಈ ವಿಡಿಯೋವನ್ನ, ಈ ಯೂಟ್ಯೂಬ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಮೇನ್ ಸ್ಟ್ರೀಮ್ ನಲ್ಲಿ ಸತ್ಯವನ್ನ ಯಾರು ಕೂಡ ಹೇಳ್ತಾ ಇಲ್ಲ, ಮುಚ್ಚಿಡ್ತಾ ಇದ್ದಾರೆ. ಸತ್ಯವನ್ನ ಬಯಲಿಗೆಳೆಯುವಂತ ಪ್ರಯತ್ನವನ್ನ ತಾವು ಸುರೇಶ್ ಜಿ ತಾವು ತಮ್ಮ ಯೂಟ್ಯೂಬ್ ಇರ್ಬೋದು ಮತ್ತು ಅನೇಕ ಯೂಟ್ಯೂಬ್ಗಳು ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವಕ್ಕೆ ಬೆಂಬಲವನ್ನ ಕೊಡಿ ಮತ್ತು ಅವುಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್. ಏನು ಸತ್ಯದ ಪರವಾಗಿ ಮತ್ತು ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡ್ತಿರುವಂತ ಈ ಹೋರಾಟದ ಹಾದಿಯಲ್ಲಿ ತುಂಬಾ ಕಾಠಿಣ್ಯ ಇದೆ. ಆದ್ರೂ ಅಂತಿಮವಾಗಿ ಸತ್ಯಕ್ಕೆ ಜಯ ಇದೆ. ಸತ್ಯಮೇವ ಜಯತೆ ಅನ್ನುವಂತ ಏನು ಜಯಘೋಷ ಮೊಳಗುವ ದಿನಗಳು ಆದಷ್ಟು ಬೇಗ ಬರಲಿ. ನಿಮ್ಮ ಹೋರಾಟಕ್ಕೆ ಎಲ್ಲಾ ಜನರು ಕೂಡ ಬೆಂಬಲ ಸಿಗಲಿ, ಈ ಕುಟುಂಬಗಳಿಗೆ ನ್ಯಾಯ ಸಿಗ್ಲಿ ಅನ್ನುವಂತ ಆಶಯ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ನೋಡಿರಲ್ಲ ವೀಕ್ಷಕರೇ, ಇದು ಗಿರೀಶ್ ಮಠಣನ್ ಅವರ ಜೊತೆಗಿನ ಈ ಒಂದು ಮಾತುಕತೆ. ಈ ಮಾತುಕತೆ ನಿಮಗೆ ಇಷ್ಟ ಆಗಿದೆ ಮತ್ತು ಸತ್ಯದ ಪರವಾಗಿ ಹೋರಾಟ ಮಾಡ್ತಿರುವಂತ ಈ ಹೋರಾಟಕ್ಕೆ ಜಯ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ವಿಚಾರವನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.